ಆತ್ಮೀಯ ರೈತ ಬಾಂಧವರೇ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಭದ್ರಾವತಿ ತಾಲೂಕು ಹಾಗೂ ಕೃಷಿ ತಂತ್ರಜ್ಞರ ಸಂಸ್ಥೆ ಶಿವಮೊಗ್ಗ ಇವರ ಸಹಯೋಗದಲ್ಲಿ ರೇಡಿಯೋ ಕಿಸಾನ್ ದಿನಾಚರಣೆ ಹಾಗೂ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈಗ ಈ ಕುರಿತು ಬಾನುಲಿ ವರದಿಯನ್ನ ಕೇಳೋಣ. ನಮ್ಮ ಕೃಷಿ ತಂತ್ರಜ್ಞಾನ ಸಂಸ್ಥೆ ಆಶ್ರಯದಲ್ಲಿ ಇವತ್ತೇನು ರೇಡಿಯೋ ಕಿಸಾನ್ ದಿನಾಚರಣೆ ಮತ್ತು ರೈತರಿಗೆ ಸನ್ಮಾನ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದ್ದಕ್ಕೆ ಭಾಳ ಸಂತೋಷ ಆಗ್ತಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಹಿಂದೆ ಅಸಿಸ್ಟೆಂಟ್ ಡೈರೆಕ್ಟರ್ ಇರಬೇಕಾದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಇಂಥ ಕಾರ್ಯಕ್ರಮಗಳು ಅಟೆಂಡ್ ಆಗಿದೆ. ಅದರ ಜೊತೆಯಲ್ಲಿ ರಾಯಚೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಹಳ್ಳಿಗೆ ಹೋಗಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಟೈಮಲ್ಲಿ ಆಕಾಶವಾಣಿಯಿಂದ ಎಲ್ಲ ನಮ್ಮ ರೈತರುಗಳಿಗೆ ರೇಡಿಯೋನ ವಿತರಣೆ ಮಾಡಿದ್ವಿ. ಸ್ಟಿಲ್ ಐ ರಿಮೆಂಬರ್ 2014-15. ಯಾಕೆ ನಾನು ಜಾಯಿಂಟ್ ಡೈರೆಕ್ಟರ್ ಆಗಿ ನನಗೆ 12-13 ವರ್ಷ ಆಯ್ತು. ಈಗ ನಾನು ರಾಯಚೂರು, ಧಾರವಾಡ, ಉತ್ತರ ಕನ್ನಡ, ಶಿವಮೊಗ್ಗ 5 ಜಿಲ್ಲೆಯಲ್ಲಿ ಜಾಯಿಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ನಮಗೆಲ್ಲ ಗೊತ್ತೇ ಇದೆ ಆಕಾಶವಾಣಿಯ ಒಂದು ಮಹತ್ವ. ಈ ಇವತ್ತಿಂದಲ್ಲ, ಹಿಂದಿಂದಲೂ ನಾವು ಸಣ್ಣವರಿರಬೇಕು ಸಹಿತ ನಮಗೆ ಕೃಷಿ ರಂಗ ಮತ್ತು ಕಿಸಾನ್ ವಾಣಿ ಮಾತ್ರ ನಾವು ಕೇಳ್ಕೊಂಡು ಬಂದಂಥವ್ರು. ಈಗ ಸೋಷಿಯಲ್ ಮೀಡಿಯಾ, ಗೂಗಲ್ಲು, ಯೂಟ್ಯೂಬು ಎಲ್ಲ ಬಂದಿರೋದು. ಮೊದಲೇನೂ ಇರಲಿಲ್ಲ. ರೈತರಿಗೆ ಏನೇ ಮಾಹಿತಿ ಬೇಕಾದರೆ ಮಳೆ ಇರಲಿ ಬೆಳೆ ಇರಲಿ ಏನೇ ಇದ್ರೂ ಸಹಿತ ಆಕಾಶವಾಣಿಯಿಂದನೇ ಪಡ್ಕೊಳ್ಬೇಕಿತ್ತು. ಎಲ್ಲ ರೈತರು ಕಾಯ್ತಾ ಇದ್ರು, ಸಾಯಂಕಾಲ ಇರ್ಬೋದು ಬೆಳಗ್ಗೆ ಇರ್ಬೋದು. ಇಂಥ ಒಂದು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಹೊಸ ಹೊಸ ಒಂದು ತಂತ್ರಜ್ಞಾನ ಬೆಳೆದ ಹಾಗೆ ಸಾಕಷ್ಟು ಇವತ್ತು ಮಾಹಿತಿನೂ ಸಿಗ್ತಾ ಇದೆ. ಆದರೂ ಸಹಿತ ನನ್ನ ತಿಳ್ಕೊಂಡಾಗೆ ಹಳ್ಳಿ ಮಟ್ಟದಲ್ಲಿ ಇವತ್ತು ಸಹಿತ ಆಕಾಶವಾಣಿಯನ್ನು ಕೇಳುವಂಥ ರೈತರು ಭಾಳಷ್ಟು ಜನ ಇದ್ದಾರೆ. ಯಾಕೆ ನಾನು ಹೇಳ್ತೇನೆ, ನಾನು ರಾಯಚೂರು ಇದ್ದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎವ್ರಿ ವೀಕ್ ನಾನು ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೂತ್ಕೊಳ್ತಾ ಇದ್ದೆ ಈವ್ನಿಂಗ್ ಲೈವ್ ಕಾರ್ಯಕ್ರಮದಲ್ಲಿ. ಸೊ ನಮಗೆ ಬಹುಶಃ ಕರ್ನೂಲಿಂದ ಒಬ್ಬರು ಏರೋಯಿಕ್ ಸೈಂಟಿಸ್ಟ್ ಬಂದಿದ್ದರು. ಕರ್ನೂಲು ಯಾಕೆಂದರೆ ಅದೆಲ್ಲ ಕವರೇಜ್ ಭಾಳ ಇದೆ. ಆಂಧ್ರ, ಆಮೇಲೆ ಯಾದಗಿರಿ ಎಲ್ಲ ಕಡೆಯಿಂದ ಫೋನ್ ಮಾಡೋರು. ನನಗೆ ಅನಿಸ್ತಾ ಇತ್ತು, ಹೌದು ರೈತರು ಭಾಳ ಕೇಳ್ತಾರೆ ಅಂತ. ಸೊ ಅದಕ್ಕೋಸ್ಕರ ನಾವು ಇನ್ನೂ ಹೆಚ್ಚಿನ ಒಂದು ರೈತರಿಗೆ ಕೊಡಬೇಕಾದ್ರೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಾವು ಆಕಾಶವಾಣಿಯಿಂದ ಕೊಡಬೇಕಾಗುತ್ತೆ. ಬಟ್ ನನಗೆ ಒಂದು ಭದ್ರಾವತಿ ಸ್ವಲ್ಪ ಒಂದು ಶಿವಮೊಗ್ಗದಿಂದ ದೂರ ಆಗಿರೋದ್ರಿಂದ ಸ್ವಲ್ಪ ತಂತ್ರಜ್ಞರು ಬರ್ಲಿಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಈ ಶಿವಮೊಗ್ಗದಲ್ಲಿ ಇದ್ದರೆ ಬಹುಶಃ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು. ಬಟ್ ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೆ ತನ್ನದೇ ಆದಂಥ ಒಂದು ಐಡೆಂಟಿಟಿ ಇದೆ. ಇವತ್ತಲ್ಲ, ನಾನು ಸಣ್ಣ ಇರ್ಬೋದು, ಹಿಂದೆ ಇರ್ಬೋದು. ಆಕಾಶವಾಣಿ ಧಾರವಾಡ ಇರ್ಬೋದು, ಆಕಾಶವಾಣಿ ಮೈಸೂರು ಇರ್ಬೋದು, ಆಕಾಶವಾಣಿ ಭದ್ರಾವತಿ ಇರ್ಬೋದು, ಆಕಾಶವಾಣಿ ಬೆಂಗಳೂರು. ಇವು 4 ಕೇಂದ್ರಗಳು ರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ಪ್ರಚಲಿತದಲ್ಲಿರುವಂತಹ ಒಂದು ಕೇಂದ್ರಗಳು. ಹಾಗಾಗಿ ಆಕಾಶವಾಣಿ ಭದ್ರಾವತಿ ಯಾರು ಬೇಕಾದ್ರೂ ಹೇಳ್ತಾರೆ. ತಾವೆಲ್ಲ ರೈತರು ಸಾಕಷ್ಟು ಜನ ಆಕಾಶವಾಣಿಯಿಂದ ಕೆಲವೊಂದು ತಾಂತ್ರಿಕ ಮಾಹಿತಿ ಪಡ್ಕೊಂಡು ಕೃಷಿ ಅಳವಡಿಸ್ಕೊಂಡಿರುವಂಥ ರೈತರು ತಾವಿದ್ದೀರಿ. ನಿಮ್ಮ ಒಂದು ಸಾಧನೆ, ನೀವು ಅಳವಡಿಸ್ಕೊಂಡಿರುವಂಥ ತಂತ್ರಜ್ಞಾನ, ತಾಂತ್ರಿಕತೆ, ಇವುಗಳನ್ನು ನನ್ನ ಒಂದು ಕಳಕಳಿಯ ವಿನಂತಿ ಏನಂದರೆ, ಇನ್ನಿತರ ರೈತರಿಗೂ ಸಹಿತ ನೀವು ನೀಡಬೇಕಾಗಿದೆ. ಯಾಕೆಂದರೆ ರೈತರು, ನೀವು ಹಳ್ಳಿಯಲ್ಲಿ ನಿಮ್ಗೆ ಗೊತ್ತೇ ಇದೆ, ಅವರು ನೋಡಿ ಕಲಿತಾರೆ, ಅವರು ಕೇಳಿ ಮಾಡೋದಿಲ್ಲ. ಅವರು ಈಗ ತಾವೇ ಯಜಮಾನರು ಒಳ್ಳೆ ಕೃಷಿ ಮಾಡ್ತಾ ಇದ್ದಾರೆ ಬಂದು ನೋಡ್ತಾರೆ. ಅವರು ನಿಮ್ಗೆ ಗೊತ್ತಿಲ್ಲ ನೋಡಿರ್ತಾರೆ. ನಿಜನ ಇಲ್ಲ ಹೇಳಿ, ನೀವು ಏನೋ ಮಾಡ್ತಾ ಇದ್ದಾರೆ ಅಂತ ನಿಮ್ಮನ್ನು ಕೇಳೋರು ಬಂದು ನೋಡ್ತಾರೆ. ಇದ್ರಲ್ಲಿ ಏನೋ ಕಂಡಿದೆ ಅಂದರೆ ಅವ್ರು ಬಂದು ಕೇಳ್ತಾರೆ, ಏನು ಮಾಡಿದ್ದೀರಿ ಏನು ಅಂತ. ಸೊ ಆ ರೀತಿ ನೀವು ಏನೀಗ ಸಾಧನೆ ಮಾಡಿದ್ದೀರಿ, ನೀವೇನು ರೈತರಿಗೆ ತೋರಿಸ್ಕೊಟ್ಟಿದ್ದೀರಿ, ಅದನ್ನು ಇನ್ನೂ ಹೆಚ್ಚು ರೈತರಿಗೆ ತೋರಿಸ್ಬೇಕು. ರೈತರು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಪಡ್ಕೊಂಡು ಹೆಚ್ಚು ಆದಾಯ ಪಡೆಯುವಂಥ ಒಂದು ಕೃಷಿಯನ್ನು ನಾವು ಇವತ್ತು ರೈತರಿಗೆ ಪರಿಚಯ ಮಾಡಬೇಕಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಕಾರ್ಯಕ್ರಮಗಳು, ಸಾಕಷ್ಟು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇದ್ರ ಜೊತೆಯಲ್ಲಿ ಇನ್ಪುಟ್ಸ್ ಕೊಡ್ತಾ ಇದೆ. ನೀವು ರೈತರು ಸ್ಥಳೀಯವಾಗಿರುವಂಥ ಮಾರಾಟಗಾರರು ಹೋಗಿ ಕೇಳ್ತಾರೆ, ಅವರು ವ್ಯಾಪಾರಿ ಮನೋಭಾವನ ಏನೇನೋ ಕೊಡ್ತಾರೆ. ನಾವು ಕೃಷಿ ಇಲಾಖೆ ತಂತ್ರಜ್ಞರು ಹೇಳಿದಂತೆ ಜಾಸ್ತಿ ಅವ್ರು ನಂಬ್ತೀರ. ಯಾಕೆ ನಾವು ಸಾಲ ಕೊಡ್ತಾನೆ ಇನ್ಪುಟ್ಸ್. ರೈತರ ಕಷ್ಟನೂ ಅರ್ಥ ಇದೆ. ಯಾಕಂದ್ರೆ ಅವರಿಗೆ ಸಕಾಲದಲ್ಲಿ ಹಣಕಾಸು ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಸ್ಥಳೀಯ ಮಾರಾಟಗಾರರ ಹತ್ರ ಹೋಗ್ಬೇಕಾಗುತ್ತೆ. ಅದಾಗಿಯೂ ಸಹಿತ ನಾನು ಮಾರಾಟಗಾರರಿಗೂ ಸಹಿತ ನಾನು ಹೇಳೋದು ಇದನ್ನೇ, ನೀವು ವ್ಯಾಪಾರ ಮಾಡಿ, ಆದರೆ ರೈತರನ್ನ ತುಳಿದ್ಬಿಟ್ಟು ವ್ಯಾಪಾರ ಮಾಡಬೇಡಿ ಅನ್ನೋದು ನನ್ನ ಒಂದು ಅವ್ರಿಗೆ ಪ್ರತಿ ಮೀಟಿಂಗ್ ಹೇಳೋದು ಅದನ್ನೇ. ಅವನಿಗೆ ಅವಶ್ಯಕತೆ ಏನಿದೆ ಅದನ್ನು ಮಾತ್ರ ಕೊಡಬೇಕು. ನೀವು ಅವಶ್ಯಕತೆ ಇಲ್ದಿರೋ ಕೊಟ್ಟು ನಿಮ್ಮ ವ್ಯಾಪಾರ ಹೆಚ್ಚಿಗೆ ಮಾಡ್ಕೊಂಬೇಡಿ. ಹೆಚ್ಚಿನ ರೈತರಿಗೆ ಕೊಡಿ, ನೀವು ನಿಮ್ಮ ವ್ಯಾಪಾರ ಜಾಸ್ತಿ ಆಗ್ತದೆ. ಸೊ ಈ ರೀತಿ ನಾವು ಅವ್ರಿಗೆ ಸಲಹೆಯನ್ನು ಕೊಟ್ಟಿದ್ದೀವಿ. ಸೊ ಆದ್ದರಿಂದ ನಿಮಗೆಲ್ಲ ನಾನು ಇವತ್ತು ಕಿಸಾನ್ ದಿನಾಚರಣೆ ಮತ್ತು ಸಂದರ್ಭದಲ್ಲಿ ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಶಿವಮೊಗ್ಗ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಂದ ತಾವು ಆಯ್ದ ಪ್ರತಿಭಾ ರೈತರು ಬಂದಿದ್ದೀರಿ, ಬಹಳ ಸಂತೋಷ. ನಿಮ್ಮ ಸಾಧನೆಯನ್ನು ನಾವು ಭಾಳಷ್ಟು ವೇದಿಕೆಯಲ್ಲಿ ಕೆಲವರು ನಿಮಗೆ ಸನ್ಮಾನ ಮಾಡಿರ್ಬೋದು. ನಮ್ಮ ಈರಪ್ಪ ನಾಯಕರಿದ್ದಾರೆ, ಕೃಷಿ ಇಲಾಖೆ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ನಿಮ್ಮನ್ನು ಗುರುತಿಸಿದೆ. ಅದೇ ರೀತಿ ನಿಮ್ಮನ್ನು ಗುರುತಿಸಿರುವ ಹಾಗೆ ಇನ್ನಿತರ ರೈತರನ್ನು ಗುರುತಿಸುವಂಥ ರೀತಿಯಲ್ಲಿ ನೀವು ಅವರಿಗೆ ಒಂದು ಮಾರ್ಗದರ್ಶನ ನೀಡಬೇಕು ಅಂತ ನನ್ನ ಒಂದು ಕಳಕಳಿಯ ವಿನಂತಿ.
ಅದು ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ಡಾಕ್ಟರ್ ಎಂ ಕಿರಣ್ ಕುಮಾರ್ ಅವರಿಗೆ. ಉದ್ಘಾಟನೆ ಭಾಷಣದ ಜೊತೆಗೆ ರೈತರ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್, ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ. ಈಗ ಡಾಕ್ಟರ್ BR ಮಮತಾ ಅವರು, ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ, ಇವರು ಪ್ರಾಸ್ತಾವಿಕ ನುಡಿಗಳನ್ನ ಈ ಸಂದರ್ಭದಲ್ಲಿ ಆಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರದಲ್ಲಿ ತಾಂತ್ರಿಕತೆಗಳನ್ನು ಅಳವಡಿಸಿ ಮುಂದೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತೆ ಇದು ಹವ್ಯಾಸ ಈಗ ಎಷ್ಟೇ ನಾವು ಮುಂದುವರೆದು, ಈಗ ನಾವು ನೋಡ್ತಾ ಇರ್ಬೋದು, ಕಳೆದ ತರಬೇತಿ ಏನಿತ್ತು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಅದರಲ್ಲಿ ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದೇವೆ. ಅದರಲ್ಲಿ ಕೂಡ ಬಹಳ ಆಸಕ್ತಿಯುಳ್ಳ ರೈತರು ಬಂದಿದ್ರು, ವಿಜ್ಞಾನಿಗಳ ಜೊತೆಗೆ ಸಂಪರ್ಕ. ಅದೇ ರೀತಿ ನೀವು ಎಲ್ಲ ರೈತರಲ್ಲೂ ಕೂಡ ಆ ರೀತಿಯ ಮನೋಭಾವನೆ ಬಂದಿದೆ. ಚಿಕ್ಕ ಚಿಕ್ಕ ಭೂಮಿ ಇರೋದ್ರಿಂದ ಅದನ್ನ ಅಳವಡಿಸ್ಲಿಕ್ಕೆ ಆಧುನಿಕತೆಯತ್ತ ದಾಪುಗಾಲ ಆಗ್ತಾ ನಮ್ಮ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಹಿನ್ನಡೆ ಸಿರಿಧಾನ್ಯ ಮೇಳಗಳಾಗ್ತಾಯಿದೆ. ಸಿರಿಧಾನ್ಯ ಪದಾರ್ಥಗಳನ್ನು ಯಾವ ರೀತಿ ಬಡಿಸ್ಕೊಳ್ಬೇಕಂತ ನಮ್ಮ ತರಬೇತಿಯಲ್ಲಿ ಕೂಡ ಈಗ ಭಾಳಷ್ಟು ಜನ ಸಿರಿಧಾನ್ಯದ ಬಗ್ಗೆ, ಮಾರುಕಟ್ಟೆ ಮಾಡೋದ್ರ ಬಗ್ಗೆ, ಸಿರಿಧಾನ್ಯ ಬೆಳೆಯೋದ್ರ ಬಗ್ಗೆ, ಮತ್ತು ಬೆಳೆದಿರ್ತಕ್ಕಂಥ ತಗೊಂಡು ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಿಕೊಂಡು ಅದನ್ನು ಮಾರುಕಟ್ಟೆ ಮಾಡೋ ರೀತಿ ನಮಗೆ ಸಬ್ಜೆಕ್ಟ್ಗಳನ್ನು ಕೇಳ್ತಾ ಇದ್ದಾರೆ. ಈಗ ನಮಗೆ ಇಲ್ಲಿ ನೀವು ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ಪ್ರಗತಿಪರ ರೈತರಿಗೆ ನಮ್ಮ ಕರೆಗೆ ಹೋಗೊಟ್ಟು ಆಕಾಶವಾಣಿ ಮತ್ತು ಕೃಷಿ ತಂತ್ರಜ್ಞರ ಸಂಸ್ಥೆಯ ವತಿಯಿಂದ ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲ ರೈತರಿಗೆ ಶುಭವನ್ನು ಕೋರ್ತಾ, ನಿಮ್ಮಿಂದ ಹಲವು ರೈತರು ಪ್ರೇರಿತರಾಗಿ ಮುಂದೆ ಬರಲಿ, ಅದನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಉತ್ತಮವಾದ ಒಂದು ಕೃಷಿ ಕ್ಷೇತ್ರವನ್ನ ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿ ಅಂತ ಹೇಳ್ಕೊಂತ ಈ ಕಾರ್ಯಕ್ರಮವನ್ನ ಮತ್ತು ನಿಮ್ಮ ಮಾಧ್ಯಮಗಳಲ್ಲಿ ನೀಡಬೇಕು ಅಂತ ಕೇಳ್ಕೊಳ್ತಾ, ನಾವು ಎಲ್ಲ ಕೃಷಿ ಇಲಾಖೆಯವರು ಈಗೇನು ಅವರು ಕೆಲವೊಂದು ಮಾಹಿತಿನ ಹೇಳ್ತಾ ಇದ್ರು, ಅದನ್ನ ನಾವು ಲಿಖಿತವಾಗಿ ಮತ್ತೆ ಕೃಷಿ ಇಲಾಖೆ ಅಂತ ಹೇಳ್ಕೊಳ್ಳೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಜಿಲ್ಲೆಯನ್ನು ಹೊರತುಪಡಿಸಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ತಾಲೂಕು ಮಟ್ಟದಲ್ಲಿ ಇರ್ತದೆ. ಅದನ್ನ ನಾವು ಒಂದೇ ಸರಿ ಯಾವುದೇ ಹೋದ ಕೂಡಲೇ ಕೆಲಸ ಆಗಲ್ಲ. ಈಗ ಆಸ್ಪತ್ರೆಗೆ ಹೋಗ್ಲಿ, ನಾವು ಯಾವುದೇ ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರು ಬಹಳಷ್ಟು ಕ್ಯೂಗಳು ಇರ್ತವೆ. ಅದ್ರಲ್ಲಿ ನಾವು ದುಡ್ಡು ಕೊಟ್ಟಿರ್ತೀವಿ, ಸಮಾಧಾನವಾಗಿ ಎಲ್ಲ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಈಗ ಎಷ್ಟು ಸರಿ ಗುದಾಡೋಣ ಅನ್ಸ್ತಾ ಇರುತ್ತೆ ನಾವು ದುಡ್ಡು ಕೊಟ್ಟು ಹೋದಂತ ಆಸ್ಪತ್ರೆಯಲ್ಲಿ. ಇಲ್ಲಿ ಒಂದು ಸರ್ಕಾರಿ ಸೌಲಭ್ಯದಲ್ಲಿ ಇರ್ತಕ್ಕಂಥದ್ದು ಜಿಲ್ಲೆ ಮಟ್ಟದಲ್ಲಿ ಇರ್ತದೆ, ತಾಲೂಕು ಮಟ್ಟದಲ್ಲಿ ಇರ್ತದೆ, ಮತ್ತು ಹೋಬಳಿ ಮಟ್ಟದಲ್ಲಿ ಕೂಡ ಇದು ರೈತ ಸಂಪರ್ಕ ಕೇಂದ್ರ ಅಂತ ಇರ್ತದೆ. ಅದರ ಸದುಪಯೋಗವನ್ನು ಪಡ್ಕೊಳ್ರಿ. ಒಂದಲ್ಲ ಎರಡು ರೀತಿ ಅವರಿಗೂ ಕೂಡ ಕ್ಷೇತ್ರ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ನಿಮ್ದೇನು ಅಹವಾಲುಗಳು ಇರ್ತವೆ ಅದನ್ನ ಮಾಡ್ಕೊಳ್ಬೇಕು ಸಮಾಧಾನವಾಗಿ. ಮತ್ತೆ ಯಾವ ರೀತಿ, ಮತ್ತೆ ಸರ್ ನೀವು ಕೆಲವೊಂದು ಹೇಳಿದಾಗ ಜಾಗೃತ ದಳದವರು ಕೂಡ ನಿನ್ನೆ ಕೂಡ ಬಂದಿದ್ರು, ಆಗಿದ್ದಾಗೆ ಬರ್ತಾ ಇರ್ತಾರೆ ಸರ್. ಅದು ಒಂದು ಉದಾಹರಣೆಗೆ ಅವರನ್ನು ಕೂಡ ಅದಕ್ಕೆ ಸೆಪರೇಟ್ ಸಹಾಯಕ ಕೃಷಿ ನಿರ್ದೇಶಕರು ಇರ್ತಾರೆ. ಅವ್ರ ಮೂಲಕ ಹೋದಾಗ ನಿಮಗೊಂದು ನ್ಯಾಯ ಸಿಗ್ತದೆ, ಮತ್ತೆ ಮುಕ್ತವಾಗಿ ಮಾಡಿಕೊಳ್ಬಹುದು. ನಿಮ್ಮಂತೆ ರೈತರು ಬೇರೆಯವರು ಬಂದ್ರು ಕೂಡ ನಿಮ್ಮಿಂದ ಬೇರೆ ರೈತರಿಗೂ ಅನುಕೂಲ ಆಗ್ತದೆ. ರಸಗೊಬ್ಬರಗಳಿಗೆ ಆಗಿರ್ಬೋದು, ಬೇರೆ ಬೇರೆ ಸಾವಯವ ಉತ್ಪನ್ನಗಳಾಗಿರ್ಬೋದು, ಮತ್ತೆ ಕೀಟನಾಶಕಗಳು, ಪ್ರತಿಯೊಂದಕ್ಕೂ ಕಾಯ್ದೆ ನವೀಕರಿಸಿ ಈಗ ಮತ್ತೊಂದು ಬೇರೆ ರೀತಿಯಲ್ಲಿ ಕಾಯ್ದೆಗಳು, ಗುಣಮಟ್ಟ ನಿಯಂತ್ರಣದಲ್ಲೇ ಕಾಯ್ದೆಗಳು ಬಂದಿದ್ದಾವೆ. ಅದನ್ನ ಇದು ಮಾಡ್ಕೊಳ್ತಾ ರೈತರು ತಮ್ಮ ಕ್ಷೇತ್ರದಲ್ಲಿ ಆದಷ್ಟು ಮಟ್ಟಿಗೆ ಕೊಂಡುಕೊಳ್ಳೋದನ್ನ ಕಡಿಮೆ ಮಾಡಿ ತಮ್ಮ ಕ್ಷೇತ್ರದಲ್ಲೇ ಮತ್ತಿತರ ರೈತರಿಂದ ಅದನ್ನ ಸದುಪಯೋಗ ಎಕ್ಸ್ಚೇಂಜ್ ಇದರಲ್ಲಿ ರೂಪದಲ್ಲಿ ಪಡ್ಕೊಂಡು ಮಾಹಿತಿಯನ್ನ ಮಾಡ್ಕೊಳ್ಬಹುದು ಅಂತ ಕೇಳ್ಕೊಂತ ನಮ್ಮ ಎರಡು ಮಾತನ್ನು ಮುಗಿಸ್ತೀನಿ. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಮಮತಾ BR ಅವರಿಗೆ ಧನ್ಯವಾದಗಳು. ರಾಜ್ಯ ಕೃಷಿ ತಂತ್ರಜ್ಞರ ಸಂಸ್ಥೆ ಬೆಂಗಳೂರು ಇದರ ನಿರ್ದೇಶಕರಾಗಿರ್ತಕ್ಕಂಥ ಲೋಕೇಶ್ವರ್ ಅವರು ಕೂಡ ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ನಮಗೂ ಒಂದು ಸರ್ಪ್ರೈಸ್ ಕಾರ್ಯಕ್ರಮನೇ ನನಗಿದು. ಆಕ್ಚುಲಿ ನಮ್ಮ ಸ್ನೇಹಿತರು ಶಿವಮೊಗ್ಗದವರು ಒಂದು ಚಿತ್ರವನ್ನ ನಾಳೆ ಬಿಡುಗಡೆ ಇದೆ, ಅವ್ರದ್ದು ಮನಸ್ಸೇ ಬದಲಾಗಿದೆ ಅಂತ ಒಂದು ಫಿಲಮ್ ಶಿವಮೊಗ್ಗದವರು. ಅದಕ್ಕೆ ಅಲ್ಲಿ ಪ್ರೆಸ್ ಮೀಟ್ ಇತ್ತು, ಹಾಗಾಗಿ ಅದರಲ್ಲಿ ಭಾಗವಹಿಸಿದ್ದೆ. ನಮ್ಮ ವೇದಮೂರ್ತಿ ಅವ್ರು ಹೇಳಿದ್ಮೇಲೆ ಓ ಹೌದಲ್ವಾ ಅಂತಂದೇಳಿ ಸಡನ್ ಆಗಿ ಜ್ಞಾಪಿಸ್ಕೊಂಡು ಬಂದೆ ಇಲ್ಲಿಗೆ. ಇವತ್ತಿನ ದಿವಸ ಏನು ನಮ್ಮ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗಳ ನಿರ್ವಹಣೆ ಅಂತಂದೇಳಿ ಒಂದು ಕಾರ್ಯಕ್ರಮ. ಹೌದಾ, ಎಲ್ಲ ತಜ್ಞರಿದ್ದಾರೆ, ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಇವತ್ತಿನ ದಿವಸ ಅಡಿಕೆ ಬೆಳೆ ಏನಾಗಿದೆ ನಮ್ಮಲ್ಲಿ ಈಗ ನೋಡಿ, ಆಕ್ಚುಲಿ ನಮ್ಮ ಬೆಳೆಗಾರರು ಬಂದಿರೋದೇ ಕಡಿಮೆ ಅನ್ಸುತ್ತೆ. ಇಲ್ಲಿ ಹೇಳೋದಾದ್ರೆ ನಾನು ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಬೆಳೆ ಪ್ರದೇಶ ಬಹಳಷ್ಟು ವಿಸ್ತೀರ್ಣ ಆಗ್ತಾ ಇದೆ. ಆಮೇಲೆ ಅದಕ್ಕೆ ಈಗಾಗಲೇ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ನಮ್ಮ ಶಿವಮೊಗ್ಗದಿಂದಲೇ ಎಷ್ಟು ಸಸಿಗಳು ಮಾರಾಟ ಆಗಿದಾವೆ ಅಂದ್ರೆ ಕೆಲವರು ಹೇಳ್ತಾ ಇರ್ತಾರೆ ನನಗೆ ಬಂದ ರೈತರು. ಸುಮಾರು ಒಬ್ಬೊಬ್ಬ ರೈತರು ಪ್ರತಿ ಮನೆಯಲ್ಲೂ ಸಸಿ ಮಾಡಕ್ಕೆ ಶುರು ಮಾಡಿದ್ರು ಲಾಸ್ಟ್ ಇಯರ್. ಈ ವರ್ಷ ಯಾರ ಹತ್ರನೂ ಸಸಿಗಳಿಲ್ಲ, ನೀವು ಗಮನಿಸಿರ್ಬೋದು. ಅಷ್ಟೊಂದು ಬೇಡಿಕೆ ಆಗಿದೆ.
ಬಟ್ ಅದೇ ರೀತಿಯಾಗಿ ಕೊಪ್ಪ, ಶೃಂಗೇರಿ, ಹೊಸನಗರ ಆ ಕಡೆ ಎಲ್ಲ ಬೆಳೆಗಳಿಗೆ ಬರ್ತಕ್ಕಂಥ ರೋಗ ಕೀಟಗಳ ಬಾಧೆ ಅದರಿಂದಾಗಿ ತುಂಬಾ ಬೆಳೆನೂ ನಾಶ ಆಗ್ತಾ ಇದೆ. ಈಗ ನಮ್ಮ ಒಬ್ರು ಸ್ನೇಹಿತರು ಹೇಳ್ತಾ ಇದ್ರು 8-10 ವರ್ಷದಲ್ಲಿ ಅಡಿಕೆ ಬೆಳೆನೇ ಸಂಪೂರ್ಣ ನಾಶ ಆಗುತ್ತೆ. ಹಾಗಾಗಿ ಈ ಒಂದು ರೈತರು ಈ ಅಂತರ ಬೆಳೆಗಳ ಬಗ್ಗೆ ಗಮನ ಕೊಡೋದು ಬಹಳ ಮುಖ್ಯ ಅಂತಂದೇಳಿ ಹೇಳ್ತಾ ಇದ್ರು. ಅದು ನಿಜನೂ ಅನಿಸುತ್ತೆ. ಯಾಕಂದ್ರೆ ಈಗ ನೋಡಿ, ಇದುವರೆಗೂ ನಾವು ಎಲೆ ಚುಕ್ಕೆ ರೋಗಕ್ಕೆ ಮತ್ತೆ ಹಳದಿ ರೋಗಕ್ಕೆ ಯಾವುದೇ ಅದಕ್ಕೆ ಮೆಡಿಸಿನ್ನೇ ಕಂಡುಹಿಡಿಯಕ್ ಆಗಿಲ್ಲ. ನಾವು ಎಷ್ಟೇ ನಿರ್ವಹಣೆ ಮಾಡಕ್ ಹೋದ್ರು ಅದು ಹಬ್ಬದಲ್ಲೇ ಇದೆ. ಅದು ಇದುವರೆಗೂ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಈ ಎಲೆ ಚುಕ್ಕೆ ರೋಗ ಯಾವ್ದರಿಂದ ಬರ್ತಾ ಇದೆ ಅನ್ನೋದನ್ನ ನಾವು ಇನ್ನೂ ಅದನ್ನ ವಿಜ್ಞಾನಿಗಳು ಕಂಡುಹಿಡಿದ್ರಲ್ಲೇ ಇದ್ದಾರೆ. ಅದಕ್ಕೆ ತಜ್ಞರು ಬಹಳ ವಿಶೇಷ ಆಸಕ್ತಿಯನ್ನು ವಹಿಸ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಬಟ್ ಹಬ್ಬದಂಗೆ ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿಯಾಗಿ ಅಂತರ ಬೆಳೆಗಳನ್ನ ಬೆಳೆಯೋದು ಬಹಳ ಮುಖ್ಯ ಅಂತಂದೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದೇನಂದ್ರೆ, ಈಗ ಈ ಅಂತರ ಬೆಳೆಗಳಲ್ಲಿ ಬಹಳಷ್ಟು ಜನ ಇತ್ತೀಚೆಗೆ ಪೆಪ್ಪರ್ನ ಬಹಳಷ್ಟು ಜನ ಈಗ ಆಗ್ತಾ ಇದ್ದಾರೆ. ಅದು ಯಾವತ್ತು ಬ್ಲಾಕ್ ಗೋಲ್ಡೇ ಅದು ಯಾವತ್ತೂ. ಯಾಕಂದ್ರೆ ಅದು ಇದೇನು ಮುಂಚೆ ಎಲ್ಲ ನಾವು ಮಾಡಿದ್ವಲ್ಲ ವೆನಿಲಾ, ಅದ್ರ ತರ ಕೆಲವರೇ ಉಪಯೋಗಿಸಿ ಅದನ್ನ ಹಾಳಾಗೋದು ಆ ತರ ಏನಿಲ್ಲ. ಇವತ್ತಿನ ದಿವಸ ಅರಬ್ ಕಂಟ್ರಿಗಾಗ್ಲಿ ಬೇರೆ ಕಂಟ್ರಿಗಳಿಗೆ ಬಹಳಷ್ಟು ರಫ್ತಾಗ್ತಾ ಇದೆ. ನಮ್ಮಲ್ಲಿ ಬೆಳೀತಕ್ಕಂಥ ಈ ಪೆಪ್ಪರ್ ಏನಿದೆ ಬಹಳಷ್ಟು ಬೇಡಿಕೆ ಇದೆ. ಆಮೇಲೆ ಗುಣಮಟ್ಟನೂ ತುಂಬಾ ಚೆನ್ನಾಗಿದೆ. ಈಗ ಪೆಪ್ಪರು ಎಲ್ಲರೂ ಆಗ್ತಾ ಇರೋದ್ರಿಂದ ಅಡಿಕೆಗೆ ಇದು 2.5-3 ವರ್ಷಕ್ಕೆ ಫಲ ಕೊಡುತ್ತೆ. ನೀವು ಅಟ್ಲೀಸ್ಟ್ ಅಡಿಕೆ ಮರ ಹೋದ್ರೂ ಅಟ್ಲೀಸ್ಟ್ ಆ ಮರನ ಉಳಿಸ್ಕೋಬಹುದು ನಾವು. ಅದಕ್ಕೆ ಟರ್ಮೈಟ್ ಅಟ್ಯಾಕ್ ಆಗ್ದಂಗೆ ಕಂಟ್ರೋಲ್ ಮಾಡ್ಕೊಂಡ್ರೆ ಆ ಒಂದು ಅಡಿಕೆ ಮರನ ಉಳಿಸ್ಕೊಂಡ್ಬಿಟ್ರೆ ನಾವು ಅದಕ್ಕೆ ಪೆಪ್ಪರ್ನ ಬೆಳೆಸ್ಕೋಬಹುದು. ಆಮೇಲೆ ಈಗ ನಾನೊಬ್ಬ ಚನ್ನಗಿರಿಯಲ್ಲಿ ಒಬ್ಬರನ್ನ ನೋಡಿದೆ, ರೈತರು ಅಂತ ಒಂದು ಬಯಲು ಸೀಮೆಯಲ್ಲೂ ಸಹ ತುಂಬಾ ಚೆನ್ನಾಗಿ ಏಲಕ್ಕಿ, ಪೆಪ್ಪರು ಮತ್ತೆ ಜಾಯಿಕಾಯಿ ಈ 3 ಬೆಳೆಗಳನ್ನ ಹಾಕಿದ್ದಾನೆ. ತುಂಬಾ ಚೆನ್ನಾಗಿ ಬಂದಿದೆ. ಅದು ನನಗೆ ಬಹಳ ಆಶ್ಚರ್ಯ ಆಯ್ತು. ಅದಕ್ಕೊಂದು ನಾನು ಪ್ರಜಾವಾಣಿಗೆ ಒಂದು ಆರ್ಟಿಕಲ್ಲು ಮಾಡಿದ್ದೀನಿ. ನಾನು ಶಾರ್ಟ್ಲಿ ಬರುತ್ತೆ ಅದು. ಅವನು ನೋಡಿ ತುಂಬಾ ಚೆನ್ನಾಗಿ ಅಡಿಕೆಯಲ್ಲಿ ಅವನಿಗೆ ಗೊತ್ತಾಗಿದೆ ಈ ಅಡಿಕೆ ಇವತ್ತಲ್ಲ ನಾಳೆ ಹೋಗುತ್ತೆ ಇದು ಅನ್ನೋದೊಂದು ಅವನಿಗೆ ಮನದಟ್ಟಾಗಿದೆ. ಈಗ ಆಲ್ರೆಡಿ ಏಲಕ್ಕಿಯಲ್ಲಿ ಬೆಳೆ ತಗೊಳ್ತಾ ಇದ್ದಾನೆ, ಜಾಯಿಕಾಯಿ ತಗೊಳ್ತಾ ಇದ್ದಾನೆ, ಸ್ವಲ್ಪ ಬಾರ್ಡ್ರಲ್ಲಿ ಕಾಫಿನೂ ಹಾಕಿದ್ದಾನೆ. ಅದು ಚೆನ್ನಾಗಿ ಬಂದಿದೆ. ಪೆಪ್ಪರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಪೆಪ್ಪರು ನಿಮ್ಮ ರೈತರಿಗೆ ಆಶಾದಾಯಕ ಅಂತಂದೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೈಸರ್ಗಿಕವಾಗಿ ಅವನ್ನ ಬೆಳೆಸಲಿಕ್ಕೆ ಅಂತಂದೇಳಿ ನಾವು ಏನಿದೆ ಇವತ್ತಿನ ದಿವಸ ಉಪನ್ಯಾಸ, ಈ ನೈಸರ್ಗಿಕವಾಗಿನೂ ಅದನ್ನ ನಾವು ನಿರ್ವಹಣೆ ಮಾಡ್ಬೋದು. ಪೆಪ್ಪರ್ ಆಗಲಿ, ಏಲಕ್ಕಿ ಆಗಲಿ, ಅದಕ್ಕೆ ನಾವು ಯಾವುದೇ ಕೀಟನಾಶಕಗಳನ್ನ, ರೋಗನಾಶಕಗಳನ್ನ ನಾವು ನಮ್ಮ ಆರ್ಗ್ಯಾನಿಕ್ ಬೇಸ್ಡ್ ಅಲ್ಲೇ ಮೇಂಟೈನ್ ಮಾಡಬಹುದು. ಅದೇ ರೀತಿಯಾಗಲಿ ನಾವು ಪೋಷಕಾಂಶಗಳ ನಿರ್ವಹಣೆನೂ ಸಹ ಅದಕ್ಕೆ ತಕ್ಕದಾಗಿ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಅಡಿಕೆ ಮತ್ತು ಪೆಪ್ಪರ್ ಇರೋದ್ರಿಂದ 2 ಬೆಳೆಗಳಿಗೆ ಗಮನಿಸಿ, ನಾವು ಅಡಿಕೆ ಬೆಳೆಗೆ ಒಂದು ಮರ ಒಂದು 4 kg ಅಡಿಕೆ ಕೊಡುತ್ತೆ ಅಂದ್ರೆ ನಾವು ಎಷ್ಟು ಫೀಡ್ ಮಾಡ್ತೀವಿ ಅದಕ್ಕೆ ಫುಡ್ನ, ಯಾರು ನಾವು ಅದನ್ನ ಗಮನಿಸೋದೇ ಇಲ್ಲ. ಏನೊಂದು ಪ್ರತಿ ವರ್ಷ ಕೆಲವು ಇಲ್ಲ ನಾನು ಆರ್ಗ್ಯಾನಿಕ್ ಅಲ್ಲೇ ಮೇಂಟೈನ್ ಮಾಡ್ತೀನಿ ಅಂತಾರೆ ಕೆಲವರು. ಅದೇ ಯಾಕೆ ಸಾಧ್ಯನಾ ಅದು? ಯಾಕಂದ್ರೆ ನಾವು ಈಗ ಪುರಾತನ ಕಾಲದಿಂದಲೂ ನಾವು ಬೆಳೀತಾ ಬಂದಿದ್ದೀವಿ ಈಗ ಬೆಳೆಗಳನ್ನ. ಅದರಲ್ಲಿ ಅಡಿಕೆ ಸಾಯಿಲಲ್ಲಿ ಆ ಪೋಷಕಾಂಶಗಳನ್ನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಈಗ ಯಾವುದೇ ಸಾಯಿಲಲ್ಲಿ ಪೋಷಕಾಂಶಗಳು ಕಡಿಮೆ ಆಗಿದೆ. ಹಾಗಾಗಿ ನಾವು ಫರ್ಟಿಲೈಸರ್ನ ಅಪ್ಲೈ ಮಾಡಲೇಬೇಕಾಗುತ್ತೆ. ಈಗ ನಾವೇನು ಸಗಣಿ ಗೊಬ್ಬರನ ಮಾಡ್ತೀವಿ ಮೇಂಟೈನ್ ಮಾಡ್ತೀವಿ ಅಂತಂದ್ರೆ ಸಗಣಿ ಗೊಬ್ಬರ ಇವತ್ತು ದಿವಸ ಸಿಗ್ತಾ ಇಲ್ಲ. ಅದಕ್ಕೆ ಬದಲಾಗಿ ಹ್ಯೂಮಿಕ್ ಆಸಿಡ್ ಇದೆ, ಪರ್ಯಾಯವಾಗಿ ಹ್ಯೂಮಿಕ್ ಆಸಿಡ್ ಸಿಗ್ತದೆ ಆರ್ಗ್ಯಾನಿಕ್ ಬೇಸ್ಡ್ ಅಲ್ಲಿ, ಅದನ್ನ ಬಳಸಬೇಕು. ಮತ್ತೆ ಪೋಷಕಾಂಶಗಳ ನಿರ್ವಹಣೆ, ಅದಕ್ಕೇನು ಜಿಂಕು, ಬೋರಾನು ಏನ್ ಬೇಕಾಗುತ್ತೆ, ಕ್ಯಾಲ್ಸಿಯಂ ಆಗ್ಲಿ ಯಾವುದೇ ಆಗ್ಲಿ, ಆ ಪೋಷಕಾಂಶಗಳ ನಿರ್ವಹಣೆ ನಾವು ಮಣ್ಣು ಪರೀಕ್ಷೆ ಆಧಾರಿತ ಮೇಲೆ ನಾವು ಪೋಷಕಾಂಶಗಳನ್ನ ಕೊಡ್ತಾ ಬಂದ್ರೆ ತುಂಬಾ ಒಳ್ಳೇದು. ಈಗ ಯಾವುದೇ ರೈತರು ನಮ್ಮ ಅಡಿಕೆ ಬೆಳೆ ಏನೋ ಆಗಿದೆ ಅಂತಂದ್ರೆ, ಅದಕ್ಕೇನೋ ರೋಗ ಬಂದಿದೆ ಅಂದ್ರೆ ಅಥವಾ ಕೀಟಗಳ ಬಾಧೆ ಬಂದಿದೆ ಅಂದ್ರೆ ನಮ್ಮ ಪೋಷಕಾಂಶಗಳು ಸಹ ಅದಕ್ಕೆ ಕಾರಣ ಆಗಿರ್ತವೆ. ಅಡಿಕೆ ಬೆಳೆ ನಮ್ಮಲ್ಲಿ ಕೆಲವರು ಎಲೆ ಹರಡ್ಕೊಳ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಏನ್ ಪ್ರಾಬ್ಲಮ್ ಇದೆ ಅಂತಂದೇಳಿ ನಾವು ತಜ್ಞರನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳೋದು ತುಂಬಾ ಮುಖ್ಯ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಬಹಳ ಕೇಳ್ತಾ ಇದ್ದೀನಿ, ಹಿಂಗಾರ ಒಣಗ ರೋಗ, ಇನ್ಫ್ಲೋರೆಸೆನ್ಸ್ ಡೈಬ್ಯಾಕ್ ಅಂತಾರಲ್ಲ, ಒಂದ್ ಹಿಂಗಾರ ಒಣಗಿದ್ರೆ ಒಂದ್ ಗಿಡದಲ್ಲಿ ಎಷ್ಟು ನಷ್ಟ ಆಗುತ್ತೆ ರೈತರಿಗೆ. 1-2 ಗಿಡದಲ್ಲೇ ಹಿಂಗಾರ ಒಣಗ್ತಾ ಇದೆ ಅಂತ ತಕ್ಷಣ ನಮ್ಮ ರೈತರು ಅದನ್ನ ಗಮನಿಸ್ಬಿಟ್ಟು ಅದಕ್ಕೇನು ಔಷಧಿನ ಸಿಂಪಡಿಸಬೇಕು ಅನ್ನೋದನ್ನ ನಾವು ಮಾಡ್ಬೇಕಾಗುತ್ತೆ. ಸಿಂಪಡಣೆನ ಯೂಶಲಿ ನಾವು ಇನ್ಫ್ಲೋರೆಸೆಂಟ್ ಡೈಬ್ಯಾಕ್ಗೆ ಬಹಳಷ್ಟು ಸಾಫ್ ಹೋಗ್ತಾ ಇದೆ. ಆಮೇಲೆ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಪ್ರೊಫಿಕೊನಜೋಲ್ ಎಲೆ ಚುಕ್ಕೆ ರೋಗಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಒಂದು ಕೃಷಿ ಪರಿಕರ ಮಾರಾಟಗಾರ ಇದಾಗಿ ನಾನು ಹೇಳ್ತಾ ಇದ್ದೀನಿ, ತಜ್ಞರ ಅದಕ್ಕೆ ಬಗ್ಗೆ ಏನ್ ಸೂಕ್ತವಾದ ನಿರ್ವಹಣೆ ಯಾವ ತರ ಮಾಡ್ಬೇಕಂತ ಹೇಳಿ ಅದನ್ನ ಹೇಳ್ತಾರೆ. ಹೀಗೆ ಕೆಲವಾರು ಔಷಧಿಗಳು, ಅದಕ್ಕೆ ಸೂಕ್ತವಾದ ಔಷಧಿಗಳನ್ನ ಸಿಂಪಡಣೆ ಮಾಡ್ಕೊಂಡು ಅದನ್ನ ನಿರ್ವಹಣೆ ಮಾಡ್ಕೋಬೇಕು. ಪ್ಯೂರ್ಲಿ ನಾವು ನೈಸರ್ಗಿಕವಾಗಿನೇ ನಾವು ಕಂಟ್ರೋಲ್ ಮಾಡ್ತೀವಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಮಗೆ ಅದಕ್ಕೇನು ಅವಶ್ಯಕತೆ ಇದೆ ಅದನ್ನ ಮಾಡ್ಕೊಂಡು ನೀರು ನಿರ್ವಹಣೆ ಆಗ್ಲಿ, ಅಂತರ ಬೆಳೆಗಳ ನಿರ್ವಹಣೆ ಆಗ್ಲಿ ಯಾವ ರೀತಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು
ತಜ್ಞರ ಅಭಿಪ್ರಾಯ ಕೇಳ್ಕೊಂಡು ಅವ್ರು ಹೇಳಿದ ರೀತಿ ಮಾಹಿತಿನ ಅನುಸರಿಸಿದ್ರೆ ತುಂಬಾ ಒಳ್ಳೆಯ ಬೆಳೆಯನ್ನ ಪಡಿಬಹುದು. ಸ್ನೇಹಿತರೆ, ಈಗ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ಸನ್ಮಾನ ಸಮಾರಂಭ ನಡೆಯುತ್ತೆ. ಆ ನಂತರದಲ್ಲಿ ಸಭಾ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಸುಧಾಕರ್ ಅವರು ಈ ಸನ್ಮಾನಿತರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಜಿಲ್ಲೆಯ 5 ಪ್ರಗತಿಶೀಲ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಒಬ್ಬೊಬ್ಬರಾಗಿ ನಾನು ಹೆಸರು ಹೇಳ್ತಾ ಇದು ಮಾಡ್ತೇನೆ. ಮೊದಲನೇದಾಗಿ ದಾವಣಗೆರೆ ಜಿಲ್ಲೆಯ ಪ್ರಗತಿಶೀಲ ರೈತರಾದ ಡಾಕ್ಟರ್ HB ಮುರುಗೇಶಪ್ಪನವರು. ಇವರು ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರು ಹೌದು, ಜೊತೆಗೆ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಕೂಡ ಇವರಿಗೆ ಸಲ್ಲಿಸಿದ್ದಾರೆ. ಇವರ ಒಂದು ಸಾಧನೆಗೆ ಸಮಗ್ರ ಕೃಷಿಯಲ್ಲಿ ತುಂಬಾ ಒಂದು ಅದ್ಭುತ ಸಾಧನೆಯನ್ನ ಮಾಡಿದ್ದಾರೆ. ಇವರು ಮಾಯಕೊಂಡ ಹೋಬಳಿ 10ನೇ ಗ್ರಾಮ. ಇವರಿಗೆ ಈಗ ಆಕಾಶವಾಣಿಯ ಪರವಾಗಿ ಸನ್ಮಾನ. ಎರಡನೇದಾಗಿ ಶಿವಮೊಗ್ಗ ಜಿಲ್ಲೆಯ ಅನುಪಿನಕಟ್ಟೆ ಗ್ರಾಮದ ಪ್ರಗತಿಶೀಲ ರೈತರಾದ ಮುರಳೀಧರ್ ಅವರು ಸಾವಯವ ಕ್ರಮದಲ್ಲಿ ರೇಡಿಯೋ ಕಾರ್ಯಕ್ರಮವನ್ನು ಕೇಳಿಕೊಂಡು ಆಲಿಸಿ ಆಮೇಲೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಲಹೆ ಸೂಚನೆ ನೀಡ್ತಾರೆ. ತೋಟದಲ್ಲಿನೇ ಇವರು ಅವ್ರದ್ದೇನು ಅಂತಂದ್ರೆ ತೋಟನೇ ಪ್ರಯೋಗಶಾಲೆ. ಹಾಗಾಗಿ ಇವರಿಗೂ ಕೂಡ ರೇಡಿಯೋ ಕಿಸಾನ್ ದಿನದ ಒಂದು ಪರವಾಗಿ ಸನ್ಮಾನವನ್ನ ಮಾಡ್ತಾ ಇರೋದು. ಧನ್ಯವಾದ ಮುರಳಿ ಸರ್ ಅವರೇ. ಹೀಗೆ ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಸಹಾನುಭೂತಿ ರೇಡಿಯೋ ಜೊತೆಗೆ ಇರ್ಲಿ, ರೇಡಿಯೋ ಕೇಳುಗರ ಜೊತೆಗೆ ಇರ್ಲಿ, ಸಿಬ್ಬಂದಿಗಳ ಜೊತೆಗೆ ಇರ್ಲಿ, ಇಲಾಖೆಯ ಜೊತೆಗೆ ಇರ್ಲಿ ಅಂತ ಹೇಳುತ್ತಾ, ಮೂರನೆಯವರು BT ಶ್ರೀಧರ್ ಅವರು ಭದ್ರಾವತಿ ತಾಲೂಕು ಕಡಿಮೆ ಒಂದು ಹಿಡುವಳಿಯಲ್ಲಿ ತುಂಬಾ ಅದ್ಭುತ ಸಾಧನೆ ಮಾಡಿದ್ದಾರೆ. ಸಮಗ್ರ ಕೃಷಿ ನಿರ್ವಹಣೆ ಮಾಡ್ತಾ ಇರೋದು. ಆ ಒಂದು ಕೃಷಿಯಲ್ಲಿನೇ ಇವರು ತನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಉನ್ನತ ಹುದ್ದೆಯಲ್ಲಿ ಅವರು ತೊಡಗಿಸಿಕೊಳ್ಳಕ್ಕೆ ತುಂಬಾ ಪ್ರೇರಣೆ ನೀಡಿದ್ದಾರೆ. ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಹಾಗೂ ಸನ್ಮಾನ. ನಾಲ್ಕನೇದಾಗಿ ತರೀಕೆರೆ ತಾಲೂಕು ವರ್ಗೀಸ್ ಅವರು. ಇವರು ಸುಮಾರು 30-35 ವರ್ಷದಿಂದ ದೀನ ದಲಿತ ದುರ್ಬಲ ವರ್ಗದ ರೈತರಿಗೆ, ರೈತರ ಪರವಾಗಿ, ಕಡಿಮೆ ಹಿಡುವಳಿ ಇರ್ತಕ್ಕಂಥ ರೈತರ ಪರವಾಗಿ ಸಾವಯವ ಕ್ರಮ ಮತ್ತು ನೈಸರ್ಗಿಕ ಕ್ರಮದ ಒಂದು ಪದ್ಧತಿಗಳನ್ನ ಅಳವಡಿಸುವುದರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಹಾಸನಕ್ಕೂ ಕೂಡ ಇವರು ಮುಂದುವರಿಸಿದ್ದಾರೆ ತಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನ. ವಿಕಸನ ಸಂಸ್ಥೆ ಅಂತ ಹೇಳ್ಬಿಟ್ಟು ಒಂದು ಸ್ವಯಂ ಸೇವಾ ಸಂಘವನ್ನ ಕಟ್ಕೊಂಡ್ಬಿಟ್ಟು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಹಾಗೂ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಜೊತೆಗೆ ಹೊರಬೈಲು ಗ್ರಾಮದ ಪ್ರಗತಿಶೀಲ ಹುಡುಗ ಅಂತ ಹೇಳ್ಬೋದು. 80 ವರ್ಷ ಇದ್ರು 18 ವರ್ಷದ ತರ ಅವರು ಕೆಲಸ ಮಾಡ್ತಾರೆ. ಆ ಒಂದು ಕ್ಷೇತ್ರದಲ್ಲಿ, ಆ ಒಂದು ಭಾಗದಲ್ಲಿ ಹೊರಬೈಲು ಗ್ರಾಮದ ಪ್ರಗತಿಶೀಲ ರೈತರಾದ ಈರಪ್ಪ ನಾಯ್ಕ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆಕಾಶವಾಣಿ ರೈತ ದಿನಾಚರಣೆ ಪರವಾಗಿ ಸ್ವಾಗತ ಕೋರುತ್ತಾ ಮತ್ತೆ ಅವರಿಗೆ ಸನ್ಮಾನ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಡ್ತೇನೆ. ರೈತ ವಿಜ್ಞಾನಿಗಿಂತನೂ ಜಾಸ್ತಿನೇ ಇವರು ಸಾಧನೆ ಮಾಡೋಕೆ ಹೊರಟಿದ್ದಾರೆ, ಮಾಡ್ತಾ ಇದ್ದಾರೆ. ಇವರ ಒಂದು ಸೇವೆ ನಿರಂತರವಾಗಿ ಹೀಗೆ ಇರ್ಲಿ ಅಂತ ಹೇಳುತ್ತಾ ಇವರು ಕೂಡ ಸನ್ಮಾನ ಸ್ವೀಕಾರ ಮಾಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತೇನೆ. ಭದ್ರಾವತಿಯ ರೈತ ಮಹಿಳೆಯಾದ ಶ್ರೀಮತಿ ಆಶಾ ಅವರು ಹೈನುಗಾರಿಕೆಯಿಂದನೇ ಇವರು ಸುಮಾರು ವರ್ಷದಿಂದ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೇ ಇವರು ಮುಂದುವರೆದಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆಗೆ ಇವರು ಸೇರ್ಕೊಂಡ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲಿನ ಇರತಕ್ಕಂತ ರೈತ ಮಹಿಳೆಯರಿಗೆ, ರೈತರಿಗೆ ಕೂಡ ಇವರು ಮಾದರಿಯಾಗಿದ್ದಾರೆ. ಇವರಿಗೂ ಕೂಡ ಆಕಾಶವಾಣಿಯ ಒಂದು ರೈತ ದಿನಾಚರಣೆ ಪರವಾಗಿ ಇವರನ್ನ ಸ್ವಾಗತ ಹಾಗೂ ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಹಾಗೇನೆ ಬಾರಂದೂರು ಗ್ರಾಮದ ಪ್ರಗತಿಶೀಲ ರೈತರಾದ ಚಂದ್ರಶೇಖರ್ ಅವರು ಕಡಿಮೆ ಹಿಡುವಳಿಯಲ್ಲಿ ತುಂಬಾನೇ ಅದ್ಭುತ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸುತ್ತಮುತ್ತಲಿನ ರೈತರಿಗೂ ಕೂಡ ಮಾದರಿಯಾಗಿದ್ದಾರೆ ತಮ್ಮ ಒಂದು ಗ್ರಾಮದಲ್ಲಿ. ಇವರಿಗೂ ಕೂಡ ರೈತ ದಿನಾಚರಣೆ ಪರವಾಗಿ ಇವರನ್ನ ಸ್ವಾಗತಿಸಿ ಹಾಗೂ ಸನ್ಮಾನ ಸ್ವೀಕರಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಭದ್ರಾವತಿಯ ಶಿವರಾಜ್ ಅವರು, ಇವರು ಪ್ರಗತಿಶೀಲ ರೈತರು, ಸಮಗ್ರ ಕೃಷಿನ ಅಳವಡಿಸ್ಕೊಂಡ್ಬಿಟ್ಟು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಬೇರೆ ರೈತರು ಕೂಡ ಇವರು ಮಾದರಿಯಾಗಿದ್ದಾರೆ. ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಬೇಕಾಗಿ, ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಸನ್ಮಾನಿತಗೊಂಡ ಎಲ್ಲ ರೈತ ಬಾಂಧವರಿಗೂ, ಪ್ರಗತಿಶೀಲ ಕೃಷಿಕರಿಗೂ, ರೈತ ವಿಜ್ಞಾನಿಗಳಿಗೂ ಇನ್ನೊಮ್ಮೆ ಅವರನ್ನ ಸ್ವಾಗತ ಕೋರುತ್ತಾ ಸನ್ಮಾನಿಸಿದ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸನ್ಮಾನ ಸಮಾರಂಭ ಇದೀಗ ಯಶಸ್ವಿಯಾಗಿ ಮುಗಿದಿದೆ. ಸ್ನೇಹಿತರೆ, ಈಗ ವಿಚಾರ ಮಂಡಿಸುವಂತ ಕಾರ್ಯಕ್ರಮ ನಡೆಯುತ್ತೆ. ನಾನು ಮೊದಲಿಗೆ ರೈತರ ಅಭಿವೃದ್ಧಿಗಾಗಿ ಅಡಿಕೆಯಲ್ಲಿ ಅಂತರ ಬೆಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಸಂತೋಷ್ UN, ವಿಜ್ಞಾನಿಗಳು, ಬೇಸಾಯ ಶಾಸ್ತ್ರ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನವಲೆ ಶಿವಮೊಗ್ಗ, ಇವರು ತಮ್ಮ ವಿಚಾರವನ್ನ ಮಂಡಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯ ರೈತ ಬಾಂಧವರ, ವೇದಿಕೆ ಮೇಲಿರ್ತಕ್ಕಂಥ ಆಕಾಶವಾಣಿ ಈ ದಿನ ಬಂದ್ಬಿಟ್ಟು ರೈತರ ಸಮೃದ್ಧಿಗಾಗಿ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗಳು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಿಸಾನ್ ರೇಡಿಯೋ ದಿವಸದ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ. ಈ ವಿಚಾರದಲ್ಲಿ ಈಗಾಗಲೇ ಅಡಿಕೆನಲ್ಲಿ ಪ್ರಾಫಿಟಬಲ್ ಇಂಟರ್ ಕ್ರಾಪ್ಸ್ ಅನ್ನೋದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ರೀಸೆಂಟ್ ಆಗಿ ಕಾಳುಮೆಣಸನ್ನ ಅಂತರ ಬೆಳೆಯಾಗಿ ಬೆಳೆದ್ಬಿಟ್ಟು ಹೆಚ್ಚಿನ ಲಾಭಾಂಶದ ಬಗ್ಗೆ
ಬಗ್ಗೆ 2 ದಿವಸಗಳ ರಾಷ್ಟ್ರೀಯ ಮಟ್ಟದ ಒಂದು ವರ್ಕ್ಶಾಪ್ ನಡೆಯಿತು ಅಡಿಕೆ ಸಂಶೋಧನಾ ಕೇಂದ್ರದಿಂದ. ಹಾಗೆ ಅಡಿಕೆನಲ್ಲಿ ಬರೀ ಕಾಳುಮೆಣಸು ಅಷ್ಟೇ ಅಲ್ಲ, ಬೇರೆ ಬೇರೆ ಇಂಟರ್ ಕ್ರಾಪ್ಸ್ಗೂ ಕೂಡ ತುಂಬಾನೇ ಅವಕಾಶಗಳಿದಾವೆ. ಮಲೆನಾಡಿನಲ್ಲಿ ಮುಖ್ಯವಾಗಿ ನಮಗೆ ಅಡಿಕೆನ ಸಣ್ಣ ರೈತರು ಮತ್ತೆ ಸಣ್ಣ ಹಿಡುವಳಿದಾರರು ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಬೆಳಿತಕ್ಕಂಥದ್ದು ಪ್ರಾಕ್ಟೀಸ್ ಇತ್ತು. ಬಟ್ ಈಗ ಏನಾಗಿದೆ, ಬಯಲುಸೀಮೆ ಪ್ರದೇಶಗಳಿಗೂ ಕೂಡ ಅಡಿಕೆ ವ್ಯಾಪಿಸ್ತಾ ಇರೋದ್ರಿಂದ ಇವನ್ ದೊಡ್ಡ ಮಟ್ಟದಲ್ಲಿ ಹಿಂದೆಲ್ಲ ನಾವು ಕೇಳ್ತಾ ಇದ್ವಿ ಬರೀ 2 ಎಕರೆ 3 ಎಕರೆ ಇರ್ತಕ್ಕಂಥ ಅಡಿಕೆ ರೈತರಿದ್ರು. ಈಗ 30 ಎಕರೆ 40 ಎಕರೆ ಇರ್ತಕ್ಕಂಥ ರೈತರುಗಳು ನಮ್ಗೆ ಕಾಣ ಸಿಗ್ತಿದ್ದಾರೆ. ಜೊತೆಗೆ ಕರ್ನಾಟಕದಲ್ಲಿ ಒಂದು ಏರಿಯಾನ ತಗೊಂಡ್ಬಿಟ್ರೆ ಅಡಿಕೆ ವಿಸ್ತೀರ್ಣ ಈಗಾಗಲೇ ಮೆನ್ಷನ್ ಮಾಡಿರೋ ಹಾಗೆ 9.49 ಲಕ್ಷ ಹೆಕ್ಟೇರ್ ನಿಂದ 14.11 ಲಕ್ಷ ಟನ್ ಉತ್ಪಾದನೆಯನ್ನ ನಾವು ಇವತ್ತು ಪಡಿತಾ ಇದೀವಿ. ಇದು ದಕ್ಷಿಣದ ರಾಜ್ಯಗಳಲ್ಲಿ ಕೂಡ ವ್ಯಾಪಿಸ್ತಾ ಇದೆ. ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು ಹಾಗೆ ಮಿಜೋರಾಂ, ಅಸ್ಸಾಂ ನಂತ ರಾಜ್ಯಗಳಲ್ಲಿ ಕೂಡ ಅಡಿಕೆ ಕ್ಷೇತ್ರ ವ್ಯಾಪಕವಾಗಿ ವೃದ್ಧಿಸ್ತಾ ಇದೆ. ಅಡಿಕೆನ ನಾವು ಬರೀ ವಾಣಿಜ್ಯ ಬೆಳೆಯಾಗಿ ಮಲೆನಾಡು, ಅರೆಮಲೆನಾಡು ಮತ್ತೆ ಕರಾವಳಿ ಪ್ರಾಂತ್ಯದಲ್ಲಿ ಲಕ್ಷಾಂತರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜೀವನಾಧಾರ ಅಂತಾನೆ ಕರಿಬಹುದು. ಹಂಗೆ ಅಡಿಕೆ ಮೇಲೆ ನಮ್ಮ ಸುಮಾರು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ, 31 ಜಿಲ್ಲೆಗಳಲ್ಲಿ ಈಗಾಗಲೇ 22 ಜಿಲ್ಲೆಗಳಿಗೆ ಅಡಿಕೆ ವ್ಯಾಪಿಸಿದೆ. ಏನು ಅಂದ್ರೆ ಕಲ್ಯಾಣ ಕರ್ನಾಟಕದ ಮೇಲಿನ 6 ಜಿಲ್ಲೆಗಳನ್ನು ಬಿಟ್ಟು ಮತ್ತೆ ಬೆಂಗಳೂರು ನಗರ ಜಿಲ್ಲೆಯನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ 22 ಜಿಲ್ಲೆಗಳಲ್ಲಿ ಈಗಾಗಲೇ ಅಡಿಕೆ ಕೃಷಿನ ಮಾಡ್ತಾ ಇದ್ದಾರೆ. ನಾವು ನೋಡಿದ್ದೀವಿ ಈಗಾಗಲೇ ಗದಗದಲ್ಲಿ ಇರ್ತಕ್ಕಂಥ ಲಕ್ಷ್ಮೇಶ್ವರ ಆಗಿರ್ಬೋದು, ಲಕ್ಕುಂಡಿ ಆಗಿರ್ಬೋದು, ಈ ಕಡೆ ಬೆಳಗಾವಿ ಭಾಗದಲ್ಲಿ ಇರ್ತಕ್ಕಂಥ ರೈತರು ಕೂಡ ಸಸಿನ ಖರೀದಿ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ. ಅಂದ್ರೆ ನೀರಾವರಿ ವ್ಯವಸ್ಥೆ ಚೆನ್ನಾಗಾದ ಹಾಗೆ ಅಡಿಕೆ ಸಾಂಪ್ರದಾಯಿಕ ಪ್ರದೇಶದಿಂದ ಬಯಲು ಸೀಮೆ ಸಾಂಪ್ರದಾಯಿಕವಲ್ಲದ ಪ್ರದೇಶಗಳಿಗೂ ಕೂಡ ವ್ಯಾಪಿಸ್ತಾ ಇದೆ. ಅಡಿಕೆನಲ್ಲಿ ಮುಖ್ಯವಾಗಿ ನಾವು ಕಾಫಿ, ಕೋಕೋ, ಜಾಯಿಕಾಯಿ, ಕಾಳುಮೆಣಸು, ಏಲಕ್ಕಿ, ಸೂಜಿ ಮೆಣಸು ಈ ರೀತಿಯಾಗಿರ್ತಕ್ಕಂಥ ಎಲ್ಲಾ ಉಪ ಬೆಳೆಗಳನ್ನು ಕೂಡ ಬೆಳೆಯೋದಕ್ಕೆ ಅವಕಾಶಗಳಿದಾವೆ. ಅಡಿಕೆಯಲ್ಲಿ ಅಂತರ ಬೆಳೆಗಳು ಯಾಕೆ ಬೇಕು ಅಂತ ಹೇಳೋದಾದ್ರೆ ಹವಾಮಾನ ವೈಪರೀತ್ಯ ಇತ್ತೀಚೆಗೆ ಆಗ್ತಾ ಇದೆ. ಹಾಗಾಗಿ ನಾವು ತರತರನಾದ ಕೀಟ ರೋಗಗಳನ್ನ ಕಾಣ್ತಾ ಇದೀವಿ. ಜೊತೆಗೆ ಬೆಲೆ ಏರಿಳಿತ, ಬೆಲೆ ಸ್ಥಿರತೆ ಇರೋದಿಲ್ಲ. ಹಾಗಾಗಿ ಅಂತರ ಬೆಳೆಗಳು ನಮಗೆ ಅಡಿಕೆನಲ್ಲಿ ಬೇಕಾಗುತ್ತೆ. ಜೊತೆಗೆ ಇದೆಲ್ಲದರ ಮುಖ್ಯ ಉದ್ದೇಶನ ಏನು ಅಂದ್ರೆ ಹೆಚ್ಚಿನ ಲಾಭಾಂಶನ ನಾವು ಪಡೆದುಕೊಳ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಉಪ ಬೆಳೆಗಳು ಏನ್ ಮಾಡ್ತವೆ, ಅಡಿಕೆಯೊಂದಿಗೆ ಇವು ಕೂಡ ನಮ್ಮ ಟೋಟಲ್ ಇನ್ಕಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಬರುತ್ತೆ. ಜೊತೆಗೆ ಅಡಿಕೆ ಏನು 9 ಅಡಿನಲ್ಲಿ ನೀವು ಹಾಕಿರ್ತೀರಿ, ಮಧ್ಯ ಇರ್ತಕ್ಕಂಥ ಜಾಗಗಳನ್ನ, ಸ್ಥಳವನ್ನ ಮತ್ತೆ ಸಮಯವನ್ನ ನಾವು ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡ್ಕೊಳ್ಳೋದಿಕ್ಕೆ ಅಡಿಕೆನಲ್ಲಿ ನಮಗೆ ಅಂತರ ಬೆಳೆಗಳು ಬೇಕಾಗತ್ತೆ. ಈಗ ನೀವು ನೋಡ್ತೀರಿ 9 ಅಡಿ ಅದರಲ್ಲಿ ನೀವು ಅಡಿಕೆನ ಬೆಳೆದಾಗ ಮಧ್ಯದಲ್ಲಿ ಇರ್ತಕ್ಕಂಥ ಜಾಗ ಸಂಪೂರ್ಣ ವೇಸ್ಟ್ ಆಗುತ್ತೆ. ಅಡಿಕೆ ಗಿಡ ಏನ್ ಮಾಡ್ತವೆ, ಅಲ್ಲಿ ಇರ್ತಕ್ಕಂಥ ಶೇಕಡ ಬರೀ 31% ಅಷ್ಟೇ ಜಾಗನ ಉಪಯೋಗಿಸ್ಕೊಳ್ತವೆ, 43% ಅಷ್ಟೇ ಸೂರ್ಯನ ಬೆಳಕನ್ನ ಉಪಯೋಗಿಸ್ಕೊಳ್ಳುತ್ತೆ. ಇನ್ನು ಉಳಿದಿದ್ದನ್ನ ಪೋಲ್ ಆಗ್ತಾ ಇರುತ್ತೆ. ಅಂತ ವ್ಯರ್ಥವಾಗೋದನ್ನ ನಾವು ತಡೆದ್ಬಿಟ್ಟು ಇಲ್ಲ ಖಾಲಿ ಜಾಗ ಬಿಟ್ಬಿಟ್ರೆ ವ್ಯರ್ಥವಾಗಿ ಕಳೆಗಳು ಬೆಳೀತಾ ಬರುತ್ತೆ. ಅದರ ಬದಲು ನಾವು ಅಂತರ ಬೆಳೆಗಳನ್ನ ಬೆಳೆಯೋದ್ರಿಂದ ಏನಾಗುತ್ತೆ, ನಮಗೆ ಮಣ್ಣು, ಸ್ಥಳ, ಬೆಳಕು, ತೇವಾಂಶಗಳ ಸದ್ಬಳಕೆಗೆ ಸಹಾಯ ಆಗುತ್ತೆ. ಅಡಿಕೆ ಬೆಳೆ ಆತಂಕ ಬಿಡಿ, ಉಪ ಬೆಳೆಗಳಿಗೆ ಒತ್ತು ನೀಡಿ ಅಂತಂದ್ರೆ ಈಗ ರೈತರು ಹೆಚ್ಚಿನ ಉತ್ಸಾಹತೆಯನ್ನ ತೋರಿಸ್ತಾ ಇದ್ದಾರೆ. ಈ ಹಿಂದೆಲ್ಲ ಕೆಂಪು ನೆಲ ಮತ್ತೆ ಕಪ್ಪು ನೆಲದಲ್ಲಷ್ಟೇ, ಕಲ್ಲು ನೆಲದಲ್ಲಷ್ಟೇ ಅಡಿಕೆ ಬೆಳೀತಾ ಇದ್ರು. ಬಟ್ ಈಗ ಎಲ್ಲಾ ತರನಾದ ಬೆಳೆಗಳಲ್ಲೂ ಕೂಡ ರೈತರುಗಳು ಮರಳು ನೆಲದಲ್ಲೂ ಕೂಡ ನಾವು ಅಡಿಕೆ ತೋಟಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಹಾಗಾಗಿ ಹಲವಾರು ತೊಂದರೆಗಳನ್ನ ಕಾಣ್ತಾ ಇದ್ದಾರೆ. ದಶಮಾನಗಳಿಂದನೂ ಅಡಿಕೆ ಬೆಳೆಯ ಮೇಲೆ ಅಸ್ಥಿರತೆ ಬಗ್ಗೆ ರೈತರಲ್ಲಿ ಗೊಂದಲ ಇದ್ದೇ ಇರುತ್ತೆ. ಯಾವಾಗ ಪ್ರೈಸ್ ಹೋಗುತ್ತೋ ಅಥವಾ ಮುಂದೆ ಏನು ಅನ್ನೋದು ಚಿಂತೆ ಹಿಂದಿಂದನೂ ಕೂಡ ತುಂಬಾನೇ ಇದೆ. ಹಾಗಾಗಿ ಅಡಿಕೆ ಅಸ್ತಿತ್ವನೇ ರೈತರಿಗೆ ಚಿಂತೆಗೀಡು ಮಾಡಿದೆ. ಅಡಿಕೆ ಇಲಾಖೆ ಸೂಚನೆಗಳು, ಸರ್ಕಾರದ ನಿರ್ಧಾರಗಳು, ಬಳಕೆದಾರರ ನಿರ್ಧಾರಗಳು ಅಡಿಕೆ ಕೃಷಿಯ ಬೆಲೆಯಲ್ಲಿ ಸಾಕಷ್ಟು ಸವಾಲುಗಳನ್ನ ಇವು ನಮ್ಮ ಮುಂದೆ ಇದಾವೆ. ಅಡಿಕೆಯ ಮೌಲ್ಯವರ್ಧನೆ, ಉಪ ಉತ್ಪನ್ನಗಳ ಬಳಕೆಗೆ ಇರುವ ಕಡಿಮೆ ಪ್ರೋತ್ಸಾಹದಾಯಕ ಕ್ರಮಗಳು ಕೂಡ ರೈತರನ್ನ ಹೆಚ್ಚಿಗೆ ಚಿಂತೆಗೀಡಾಗಿ ಮಾಡಿದವೆ. ಹಿಂದೆಲ್ಲ ಅಡಿಕೆನ ಎಲೆ ಅಡಿಕೆ ಮತ್ತೆ ಧಾರ್ಮಿಕ ಕಾರ್ಯಗಳು, ಈ ಟೀ ಮಾಡೋದಕ್ಕೆ, ಮೌತ್ ಫ್ರೆಶ್ನರ್ ಆಗಿ ಮಾಡೋದಕ್ಕೆ ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಉತ್ಪನ್ನಗಳಿಗೆ ಬಳಕೆ ಆಗ್ತಾ ಇತ್ತು. ಉಪ ಬೆಳೆಗಳನ್ನ ಇದ್ರ ಜೊತೆ ಬೆಳೆಯೋದ್ರಿಂದ ಹಾಗಾಗಿ ಇನ್ನು ಹೆಚ್ಚಿಗೆ ಆದಷ್ಟು ಉತ್ಪನ್ನ ಜಾಸ್ತಿ ಆದಷ್ಟು ಇನ್ಯಾವುದಕ್ಕೆ ಬಳಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪೂರಕವಾಗಿರ್ತಕ್ಕಂಥ ಅನ್ವೇಷಣೆಗಳು ಆಗ್ಬೇಕಿದೆ. ಈ ಅಡಿಕೆಯೊಂದಿಗೆ ನಾವು ಉಪ ಬೆಳೆಗಳ ಯೋಜನೆ ತುಸು ಲಾಭದಾಯಕ ಗಳಿಸೋದ್ರ ಜೊತೆಗೆ ಸುಸ್ಥಿರ ಅಡಿಕೆ ಉತ್ಪಾದನೆಗೆ ಇಲ್ಲಿ ಪೂರಕವಾಗಿರುತ್ತದೆ. ಬಯಲುಸೀಮೆಲಾದ್ರೆ ಕೋಕೋ ಬೆಳೆಯನ್ನ ಅಂತರ ಬೆಳೆಯಾಗಿ ನಾವು ಬೆಳಿಬಹುದು. ಜಾಯಿಕಾಯಿ, ಬಾಳೆ ಬೆಳೆಬಹುದು. ಮೆಣಸು, ಶುಂಠಿ, ಅರಿಶಿನ ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ನಾವು ಅಡಿಕೆಯೊಂದಿಗೆ ಸಂಯೋಜನೆ ಮಾಡ್ಕೊಂಡಾಗ ಮಾತ್ರ ಸುಸ್ಥಿರತೆಯನ್ನ ಕಾಣೋದಕ್ಕೆ ಸಾಧ್ಯ. ಬೆಳೆ ಸುಸ್ಥಿರತೆ, ರೈತರ ಆರ್ಥಿಕ ಸುಸ್ಥಿರತೆಯನ್ನ ಇಲ್ಲಿ ಗಳಿಸೋದು ಸಾಧ್ಯ ಆಗುತ್ತೆ. ಮಲೆನಾಡಿನಲ್ಲಿ ಸೂಜಿ ಮೆಣಸು ಜೊತೆಗೆ ಅನಾನಸ್ಸು, ಚಕ್ಕೆ ಮಗ್ಗು ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಕೂಡ ನಾವು ಸಂಯೋಜನೆನ ಮಾಡ್ಕೊಬಹುದು. ಸವಾಲುಗಳು ಅಂತ ನೋಡ್ತಾ ಹೋದ್ರೆ ಅಡಿಕೆನಲ್ಲಿ ಎಲೆ ಚುಕ್ಕೆ ರೋಗ ಈಗಾಗಲೇ ತುಂಬಾ ಸವಾಲಾಗಿದೆ. ಈಗಾಗಲೇ ಅಡಿಕೆ ಮಹಾಮಂಡಳಿ ಏನ್ ನಿರ್ಧಾರ ಮಾಡಿದೆ, ಈವನ್ ಪ್ರೈವೇಟ್ ರಿಸರ್ಚ್ಗೂ ಕೂಡ ಒತ್ತನ್ನ
ನೀಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಬರೀ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಸೈಂಟಿಸ್ಟ್ಗಳಿಂದ ಅಷ್ಟೇ ಆಗೋದಿಲ್ಲ, ಪ್ರೈವೇಟ್ ಅನ್ನು ಕೂಡ ಒಗ್ಗೂಡಿಸ್ಕೊಂಡು ಅದಕ್ಕೆ ಒಂದು ಪರಿಹಾರನ ಕಂಡುಕೊಳ್ಳೇಬೇಕು ಅನ್ನೋ ಇದಕ್ಕೆ ನಿಂತಿದೆ. ಎಷ್ಟೋ ಸಹಕಾರಿ ಸಂಸ್ಥೆಗಳು, ಕ್ಯಾಂಪ್ಕೋ ಆಗಿರ್ಬೋದು, ಮ್ಯಾಮ್ಕೋಸ್ ಆಗಿರ್ಬೋದು, ಇವು ಕೂಡ ಸಾಕಷ್ಟು ರೈತರ ಸಂಸ್ಥೆಗಳು ಕೂಡ ಕೈ ಜೋಡಿಸಿದಾವೆ. ಜೊತೆಗೆ ಹಳದಿ ಎಲೆ ರೋಗ ಶೃಂಗೇರಿ ಭಾಗದಲ್ಲಿ, ಕೊಪ್ಪ ಭಾಗದಲ್ಲೆಲ್ಲ ಏನಿದೆ ಅದು ಇವತ್ತಿಗೂ ಕೂಡ ಇದೆ. 40% ಟ್ರೆಡಿಷನಲ್ ಸಾಂಪ್ರದಾಯಿಕ ಪ್ರದೇಶ ಏನಿದೆ ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ ಭಾಗದಲ್ಲಿ ಒಂದು ಅಡಿಕೆನಲ್ಲಿ ನಾವು ತೊಂದರೆಗಳನ್ನ ಕಾಣ್ತಾ ಇದ್ದೀವಿ. ಮಲೆನಾಡು ಮತ್ತೆ ಕರಾವಳಿನಲ್ಲಿ ಇರ್ತಕ್ಕಂಥ ಅಡಿಕೆ ತೋಟಗಳು ಇವತ್ತು ಕೃಷಿ ಆಶ್ರಮಗಳಾಗಿದ್ದಾವೆ ಅಂತ ರೈತರು ಮಾತಾಡ್ಕೊಳ್ತಿದ್ದಾರೆ. ಏಕೆಂದ್ರೆ ಯಂಗ್ಸ್ಟರ್ಸ್ ಏನಿದ್ದಾರೆ, ಯುವ ಜನತೆ ಉದ್ಯೋಗಕ್ಕೋಸ್ಕರ ಹಳ್ಳಿಗಳನ್ನ ಬಿಟ್ಟು ಬೆಂಗಳೂರು ಮತ್ತೆ ಉದ್ಯಮದ ಹತ್ರ ಮುಖ ಮಾಡ್ತಾ ಇದ್ದಾರೆ. ಹಾಗಾಗಿ ತುಂಬಾ ಏಜ್ಡ್ ಪರ್ಸನ್ಸ್ ನಿರ್ವಹಣೆ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾ ಇದಾವೆ. ಅಡಿಕೆ ತೋಟಗಳು ತುಂಬಾ ಹಳೇದಾದ ತೋಟಗಳನ್ನ ಪುನರ್ಜೀವನಗೊಳಿಸ್ತಕ್ಕಂಥ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ಯೂಸ್ ಮಾಡ್ತಕ್ಕಂಥ ಸಾವಯವ ಪದಾರ್ಥಗಳು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಇದು ನಿರ್ವಹಣೆ ನಿಗಾ ವಹಿಸೋದಿರ್ಬೋದು, ಇದೆಲ್ಲದೂ ಕೂಡ ವ್ಯತ್ಯಾಸಗಳು ಕಾಣ್ತಾ ಇರೋದ್ರಿಂದ ವಿವಿಧ ರೋಗ ಬಾಧೆಗಳಿಂದ ಸಫರ್ ಆಗ್ತಾ ಇದ್ದೇವೆ. ಹಾಗಾಗಿ ಇವೆಲ್ಲದರಿಂದನೂ ಕೂಡ ಅಡಿಕೆನಲ್ಲಿ ನಾವು ಹೊರಗೆ ಬರ್ಬೇಕು ಅಂದ್ರೆ ಕನಿಷ್ಠ 4-5 ಉಪ ಬೆಳೆಗಳು ಅಡಿಕೆಯೊಂದಿಗೆ ಸೇರಿದಾಗ ಮಾತ್ರ ನಮಗೆ ಆದಾಯದಲ್ಲಿ ರೈತರ ಕೈ ಹಿಡಿಯುತ್ತೆ ಅಂತ ತಿಳಿಸಬಹುದು. ಮಲೆನಾಡು ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಾಫಿ ಚೆನ್ನಾಗಿ ಬರ್ತಕ್ಕಂಥ ಬೆಳೆ. ಇತ್ತೀಚೆಗೆ ಬಯಲುಸೀಮೆನಲ್ಲೂ ಕೂಡ, ಈವನ್ ಚನ್ನಗಿರಿ, ಹೊಳಲ್ಕೆರೆ ಭಾಗದಲ್ಲೂ ಕೂಡ ರೈತರ ಕಾಫಿ ಬೆಳೆಯೋದಕ್ಕೆ ಉತ್ಸುಕತೆ ತೋರಿಸ್ತಾ ಇದ್ದಾರೆ. ಒಂದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಹಸಿಮೆಣಸು, ಶುಂಠಿ, ಅರಿಶಿನ ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಅಂತರ ಬೆಳೆಗಳಾಗಿ ನಾವು ಬೆಳ್ಕೊಳ್ಬಹುದು. ಆಮೇಲೆ ಸ್ವಲ್ಪ 4-5 ವರ್ಷಗಳ ಇನಿಷಿಯಲ್ ಇಯರ್ಸ್ ಅಲ್ಲಿ ತೋಟಗಾರಿಕೆ ಬೆಳೆಗಳಾದ ಬಾಳೆ, ಜಾಯಿಕಾಯಿಗಳನ್ನು ಕೂಡ ನಾವು ಒಳಗೂಡಿಸ್ಕೊಳ್ಬಹುದು. ಈ ರೀತಿ ಸಂಯೋಜನೆ ಮಾಡ್ತಾ ಬಂದಂಗೆ ನಾವು ಹೆಚ್ಚಿನ ಸುಸ್ಥಿರತೆನ ಕಾಪಾಡ್ಕೊಳ್ಬಹುದು. ಕೆಲವೊಂದು ಮಲೆನಾಡು ಭಾಗದಲ್ಲಿ ಸ್ಪ್ರೇ ಮಾಡೋದಕ್ಕೆ, ಓಡಾಡೋದಕ್ಕೆ ಎಲ್ಲ ಸಾಕಷ್ಟು ಜಾಗ ಬೇಕಾಗತ್ತೆ. ಬಯಲುಸೀಮೆನಲ್ಲಾದ್ರೆ ಆ ಪ್ರಾಬ್ಲಮ್ ಇರೋದಿಲ್ಲ, ತುಂಬಾ ಓಡಾಡೋದಕ್ಕೆಲ್ಲ ಸ್ವಲ್ಪ ಅನುಕೂಲಕರವಾಗುತ್ತೆ. ಬಟ್ ಮಲೆನಾಡಿನಲ್ಲಿ ಏನಾಗುತ್ತೆ, ತುಂಬಾ ಜಾಗ ಎಲ್ಲ ಬೇಕಾಗುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಇದನ್ನ ಸಂಯೋಜನೆ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಪೆರಿನಿಯಲ್ ಕ್ರಾಪ್ಸ್, ಜಾಯಿಕಾಯಿ ಈ ರೀತಿ ಗಿಡಗಳನ್ನ ಹಾಕ್ಬೇಕಾದ್ರೆ ಸ್ಥಳನ ನೋಡ್ಕೊಂಡ್ಬಿಟ್ಟು ನಾವು ಉಪ ಬೆಳೆಗಳನ್ನ ಪ್ಲಾನ್ ಮಾಡ್ಕೊಬೇಕಾಗತ್ತೆ. ಹಿಂಗೆ ಮಲೆನಾಡಿನ ಜನ ಆದ್ರೆ ಕಾಫಿಯಿಂದ 3ನೇ ವರ್ಷಕ್ಕೆ ಆದಾಯ ಗಳಿಸ್ತಾರೆ. ಅದೇ ಬಯಲುಸೀಮೆ ಜನ ಆದ್ರೆ ಕೊಕ್ಕೋ ಬೆಳೆಯಿಂದ 3ನೇ ವರ್ಷಕ್ಕೆ ಆದಾಯ ತೆಗಿತಾರೆ. ಜಾಯಿಕಾಯಿ 4ನೇ ವರ್ಷದಿಂದ ನಮಗೆ ಇಳುವರಿ ನೀಡ್ತಾ ಬರುತ್ತೆ. ಅದೇ ರೀತಿ 6ರಿಂದ 7ನೇ ವರ್ಷದಲ್ಲಿ ನಮಗೆ ಅಡಿಕೆ ಚೆನ್ನಾಗಿ ಪೂರ್ಣ ಪ್ರಮಾಣದಲ್ಲಿ ಆದಾಯನ ನೀಡ್ತಾ ಬರುತ್ತೆ. ಹಿಂಗೆ ಅಡಿಕೆ ಆದಾಯ, ಕಾಳುಮೆಣಸು ಅಥವಾ ಜಾಯಿಕಾಯಿ ಆದಾಯ, ಮತ್ತೆ ಈ ರೀತಿ 2-3 ಬೆಳೆಯಿಂದ ಬಾಳೆ ಆದಾಯ, ಈ ರೀತಿ 2-3 ಬೆಳೆಯಿಂದ ನಾವು ಆದಾಯನ ತೆಗಿತಾ ಹೋದಾಗ ಒಬ್ಬ ವ್ಯಕ್ತಿಗೆ ಕನಿಷ್ಠ 1 ಎಕರೆನಲ್ಲಿ ವಾರ್ಷಿಕವಾಗಿ 8ರಿಂದ 10 ಲಕ್ಷ ರೂಪಾಯಿ ಆದಾಯ ಗಳಿಸ್ತಕ್ಕಂಥ ಒಂದು ಯೋಜನೆ ನಮ್ಮಲ್ಲಿ ಬೇಕಾಗತ್ತೆ. ಇದಲ್ದಲೆ ಸಾಕಷ್ಟು ರೈತರು ಕೇಳ್ತಾರೆ ಸಾವಯವ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಬಂದಾಗ, ಸರ್ ಎಲ್ಲಾ ಕಡೆ ಅಡಿಕೆ ಇದೆ ಶಿವಮೊಗ್ಗ ಜಿಲ್ಲೆನಲ್ಲಿ, ಊಟ ಮಾಡ್ತಕ್ಕಂಥ ಬೆಳೆಗಳಿಗೆ ನೀವೇನ್ ಮಾಡ್ತೀರಿ ಅಂತ. ಹಾಗಾಗಿ ನಾವು ಈ ರೀತಿಯಾಗಿರ್ತಕ್ಕಂಥ ದ್ವಿದಳ ಧಾನ್ಯ, ನೆನೆ ತಾನೇ ಪಲ್ಸಸ್ ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗಾಗಿ ಊಟದ ಬೆಳೆಗಳಿಗೂ ಕೂಡ ನಾವು ಸಂಯೋಜನೆನ ಮಾಡ್ಕೊಳ್ಬೇಕು. ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಧಾನ್ಯಗಳಾಗಿರ್ಬೋದು, ಬೇಳೆಕಾಳುಗಳಾಗಿರ್ಬೋದು, ಜೊತೆಗೆ ತರಕಾರಿಗಳಾಗಿರ್ಬೋದು, ಹೂವಿನ ಬೆಳೆಗಳಿರ್ಬೋದು, ಇದನ್ನು ಕೂಡ ನಮ್ಮಲ್ಲಿ ಸ್ಥಳೀಯ ಮಾರುಕಟ್ಟೆಗೆ ಅನುಗುಣವಾಗಿ ನಮ್ಮ ಅಡಿಕೆ ತೋಟದಲ್ಲಿ ಸಂಯೋಜನೆ ಮಾಡ್ಕೊಬೇಕಾಗುತ್ತೆ. ರೈತರು ಹೇಳಿರೋ ಹಾಗೆ ಅಲಸಂದೆ, ಉದ್ದು, ಹೆಸರು, ಅವರೆ, ಚೆಂಡು ಹೂ, ಮಲ್ಲಿಗೆ, ಬೀನ್ಸ್, ತೊಗರಿ ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೆದ್ಬಿಟ್ಟು ಹಲವಾರು ರೈತರು ಯಶಸ್ಸನ್ನ ಕಂಡಿದ್ದಾರೆ. ಜೊತೆಗೆ ಎಲೆಕೋಸು, ಬದನೆ, ಈ ನ್ಯಾಮತಿ ಸೈಡ್ ಎಲ್ಲ ಆದ್ರೆ ನ್ಯಾಮತಿ, ಹೊನ್ನಾಳಿ ಸೈಡ್ ನಲ್ಲಿ ತರಕಾರಿ ಬೆಳಿತಕ್ಕಂಥ ರೈತರು ಅಡಿಕೆ ತೋಟಗಳಲ್ಲಿ ತರಕಾರಿಗಳನ್ನ ಸಂಯೋಜನೆ ಮಾಡ್ಬಿಟ್ಟು ಮೆಣಸು, ಸುಗಂಧರಾಜ ಇವೆಲ್ಲ ಕೂಡ ಬೆಳೆಯೋದಕ್ಕೆ ಯೋಗ್ಯವಾಗಿದ್ದಾವೆ. ಕುಟುಂಬ ಬದುಕಲು ಬೇಕಾದ ಎಲ್ಲಾ ಬೆಳೆಗಳ ಉತ್ಪಾದನೆಗೆ ಒತ್ತು ಕೊಡೋದ್ರ ಜೊತೆಗೆ ರಾಸುಗಳಿಗೆ ಬೇಕಾಗಿರ್ತಕ್ಕಂಥ ಮೇವುಗಳನ್ನು ಅಡಿಕೆ ತೋಟಗಳಲ್ಲಿ ಬೆಳೆಯೋದಕ್ಕೆ ನಾವು ಒತ್ತು ಕೊಡ್ಬೇಕಾಗತ್ತೆ. ಮೇವಿನ ಜೋಳ ಬರುತ್ತೆ, ಕುದುರೆ ಮೆಂತೆ ಬರುತ್ತೆ, ಹಸಿರು ಬೆಳೆಗಳು, ಸೆಣಬು, ಡಯಾಂಚ, ಮಣ್ಣಿನ ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೆ ವೆಲ್ವೆಟ್ ಬೀನ್, ಜೊತೆಗೆ ಸ್ಟೈಲೋಸ್ ಅಂತ ಟೊಮ್ಯಾಟೊ ಬರುತ್ತೆ. ಅಡಿಕೆ ತೋಟದಲ್ಲಿ ರಾಗಿಯನ್ನು ಕೂಡ ಮಂಡ್ಯ ಭಾಗದಲ್ಲಿ, ಆದ್ರೆ ಮೈಸೂರು, ಚಾಮರಾಜನಗರ, ಮಂಡ್ಯ ಭಾಗದಲ್ಲಿ ಅಡಿಕೆಯೊಂದಿಗೆ ರಾಗಿನೂ ಕೂಡ ಸಂಯೋಜನೆನ ರೈತರು ಮಾಡ್ಕೊಳ್ತಾ ಇದ್ದಾರೆ. ಕೊಕ್ಕೋ, ಗ್ಲಿರಿಸಿಡಿಯಾ, ವೆಲ್ವೆಟ್ ಬೀನ್ ಜೊತೆಗೆ ಕುಂಬಳಕಾಯಿ, ಮಂಗಳೂರು, ಉಡುಪಿ ಭಾಗದಲ್ಲಿ ಸಿಹಿ ಕುಂಬಳಕ್ಕೆ ತುಂಬಾ ಬೇಡಿಕೆ ಇರೋದ್ರಿಂದ ಕುಂಬಳಕಾಯಿ, ಸಿಹಿ ಗೆಣಸು, ಟ್ಯೂಬರ್ ಕ್ರಾಪ್ಸ್ ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಆ ರೀತಿಯಾಗಿರ್ತ ಅನಾನಸ್, ಸಾಗರ, ಶಿರ್ಸಿ ಭಾಗದಲ್ಲಿ ಅನಾನಸ್ ಮುಂಚೆನೆ ಹಾಕ್ಬಿಟ್ಟು ಆ ನಂತರದಲ್ಲಿ ಅಡಿಕೆ ಹಾಕ್ತಕ್ಕಂತ ರೈತರು ಇದ್ದಾರೆ. ಹಿಂಗೆ ಅಡಿಕೆಯಲ್ಲಿ ಸ್ಥಳಾವಕಾಶದ ಬಳಕೆ ಇಲ್ಲಿ ಮುಖ್ಯ ಆಗುತ್ತೆ. ಅಡಿಕೆಯೊಂದಿಗೆ ದಾಲ್ಚಿನ್ನಿ, ಚಕ್ಕೆ ಬೆಳೆ ಬೆಳೀತಾರೆ. ಈ ಉದಾಹರಣೆಗೆ ನಮ್ಮ ಶಿಕಾರಿಪುರ ಭಾಗದಲ್ಲಿ ಬೆಳೆದಿರ್ತಕ್ಕಂಥ ರೈತರ ಅನುಭವದಲ್ಲಿ ಹೇಳೋದಾದ್ರೆ, ಆ ಚಕ್ಕೆ ನಮ್ಮ ಇಂಪೋರ್ಟ್ ಮಾಡಿರ್ತಕ್ಕಂಥ ಏನು ವಿಯೆಟ್ನಾಂ ಅಥವಾ ಇದರಿಂದ ಥೈಲ್ಯಾಂಡ್ ಇಂದ ತರಿಸ್ಕೊಂಡಿರ್ತೀವಲ್ಲ, ಆ ಚಕ್ಕೆ ರೀತಿನಲ್ಲಿ ಮೃದುವಾಗಿರೋದಿಲ್ಲ. ಕೆಲವೊಂದು ನಮ್ಮ ಚಕ್ಕೆ ಏನಿರುತ್ತೆ ತುಂಬಾ ಗಟ್ಟಿ, ಹಾರ್ಡ್ ಇರುತ್ತೆ ಅಂತ ಅನುಭವನ ಹೇಳಿರ್ತಾರೆ. ಅದು ವಾತಾವರಣಕ್ಕೆ ತುಂಬಾ ಉಷ್ಣ ಸಿಗೋದ್ರಿಂದನೂ ಕೂಡ
ಆ ರೀತಿ ಆಗ್ಬೋದು. ಹಾಗಾಗಿ ಸುಧಾರಿತ ಚಕ್ಕೆ ತಳಿಗಳು, ಸಿನಮನ್ ತಳಿಗಳು, ದಾಲ್ಚಿನ್ನಿ ತಳಿಗಳು ನಮ್ಮಲ್ಲಿ ಬೇಕಾಗಿರುತ್ತೆ. ಜೊತೆಗೆ ರೈತರು ಭತ್ತ, ಹತ್ತಿ, ಮೆಣಸು, ಜೋಳ, ರಾಗಿ, ಮೆಕ್ಕೆಜೋಳದ ಜೊತೆಗೆ ಮೀಸಲಾಗಿರ್ತಕ್ಕಂಥ ಜಾಗದಲ್ಲಿ ಈಗ ಅಡಿಕೆನ ನಾವಿಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಸಾಂಪ್ರದಾಯಿಕ ಪ್ರದೇಶಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಿದಾವೆ, ಮೆಕ್ಕೆಜೋಳ ಬೆಳೀತಕ್ಕಂಥದ್ದು, ಹಿಂದೆ ಭತ್ತ ಬೆಳೀತಕ್ಕಂಥ, ರಾಗಿ ಬೆಳೀತಕ್ಕಂಥ ಜಾಗಗಳು, ಆ ಜಾಗಗಳಲ್ಲಿ ಇವು ತಂಬಾಕು ಬೆಳೀತಕ್ಕಂಥ ಜಾಗಗಳು, ಆ ಜಾಗಗಳಲ್ಲಿ ಇವತ್ತು ನಾವು ಅಡಿಕೆ ಗಿಡನ ಎಸ್ಟಾಬ್ಲಿಷ್ ಮಾಡಿದೀವಿ. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ನಾವು ಅಡಿಕೆನಲ್ಲಿ ನಿರ್ವಹಣೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಅಡಿಕೆಯೊಂದಿಗೆ ಆರಂಭಿಕ ವರ್ಷಗಳಲ್ಲಿ ಬಾಳೆ ಹಾಕ್ಬಿಟ್ಟು ಆದಾಯ ಪಡಿಬಹುದು. ಜೊತೆಗೆ ಬಾಳೆ ಗಿಡಗಳನ್ನ 9 ಅಡಿ ಅಡಿಕೆ ಗಿಡದ ಮಧ್ಯೆ 2 ಅಡಿ ಬಿಟ್ಬಿಟ್ಟು ಬಾಳೆ ನೆಡಬಹುದು. ಜೊತೆಗೆ ಅದಕ್ಕೆ ಅದ್ರ ಮಧ್ಯದಲ್ಲಿ ಹಸಿ ಮೆಣಸುಗಳನ್ನ ಬೆಳಿಬಹುದು. ಕಾಫಿ ಅದರ ಚಂದ್ರಗಿರಿ ಕಾಫಿ ತಳಿ ಏನಿದೆ ಅದು ಸ್ಟೆಂಬರ ರೆಸಿಸ್ಟೆನ್ಸ್ ಇದೆ, ಅದನ್ನ ನೀವು ಅಳವಡಿಸ್ಕೊಳ್ಬಹುದು. ಏಲಕ್ಕಿ ಬಾಳೆ, ನಂಜನಗೂಡು ಬಾಳೆ, ರಸಬಾಳೆ, ಈ ರೀತಿಯಾಗಿರ್ತಕ್ಕಂಥ ವಿವಿಧ ಬಾಳೆ ತಳಿಗಳನ್ನ ನೀವು ಅಳವಡಿಸ್ಕೊಳ್ಬಹುದು. ಚಕ್ಕೆ ಮೊಗ್ಗು ಅಂತ ಬಂದಾಗ ಎಲೆ ಮತ್ತೆ ಮೊಗ್ಗು ಕೂಡ ಆದಾಯದ ಮೂಲ ಆಗಿರ್ತವೆ. ಈಗ ನಮ್ಮ ಗದಗದಿಂದ ಸಾಕಷ್ಟು ರೈತರು ಕೇಳ್ತಾ ಇರ್ತಾರೆ ಅಡಿಕೆನಲ್ಲಿ ಅಂತರ ಬೆಳೆಗಳು ನಮ್ಮ ಭಾಗದಲ್ಲಿ ಯಾವ ಸೂಕ್ತ ಆಗುತ್ತೆ ಅಂತ. ಅಂತ ಭಾಗಗಳಲ್ಲಿ ನಾವು ನುಗ್ಗೆನ ರೆಕಮೆಂಡ್ ಮಾಡ್ತೀವಿ. ನುಗ್ಗೆ ಜೊತೆಗೆ ಪಪ್ಪಾಯ, ಇವು ಕೂಡ ಒಂದು ವರ್ಷದಲ್ಲೇ ರೈತರಿಗೆ ತ್ವರಿತವಾಗಿ ಇನ್ಕಮ್ ಅನ್ನ ಕೊಡಬೇಕು. ಮತ್ತೆ ಆ ಬೆಳೆ ಮುಗಿದ ನಂತರ ರೈತರು ಮತ್ತೆ ಬೇರೆ ಬೆಳೆ, ಸೂರ್ಯಕಾಂತಿ, ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಸುಲಭವಾಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಅವ್ರ ನೀಡಿಗೆ ತಕ್ಕಂಗೆ, ಪ್ರದೇಶಕ್ಕೆ ತಕ್ಕಂಗೆ ಸಂಯೋಜಿತ ಪ್ಲಾನ್ಗಳು, ಯೋಜನೆಗಳು ಅಡಿಕೆನಲ್ಲಿ ಅಂತರ ಬೆಳೆಗಳ ಪ್ಲಾನ್ಗಳು ಬೇಕಾಗುತ್ತೆ. ಪಪ್ಪಾಯ ಗಿಡಗಳು ಬೇಸಿಗೆಯಲ್ಲಿ ಅಡಿಕೆಯೊಂದಿಗೆ ನೆರಳಾಗಿ ಸೂರ್ಯನ ಶಾಖದ ಹೊಡೆತನ ಕಡಿಮೆ ಮಾಡುತ್ತೆ. ಜೊತೆಗೆ ಅಡಿಕೆಯಲ್ಲಿ ತ್ವರಿತವಾಗಿ ಆದಾಯನ ನೀಡೋದು. ಸಂಪನ್ಮೂಲಗಳ ಬಳಕೆಗೆ ಅಡಿಕೆಯೊಂದಿಗೆ ಯಾವುದೇ ರೀತಿ ಪೈಪೋಟಿನ ಮಾಡೋದಿಲ್ಲ. ಜೊತೆಗೆ ಕೊಯ್ಲಿನ ನಂತರ ಇನ್ನೊಂದು ಉಪ ಬೆಳೆನ ಬೆಳೆಯೋದಕ್ಕೆ ಸ್ಥಳಾವಕಾಶನ ಅದು ನೀಡುತ್ತೆ. ಅಡಿಕೆ ಮತ್ತೆ ಪಪ್ಪಾಯ, ಅಡಿಕೆಗಳ ಮಧ್ಯೆ 4 ಅಡಿ ಬಿಟ್ಬಿಟ್ಟು ನಾವು ಪಪ್ಪಾಯ ಗಿಡನ ಹಾಕ್ಬೋದು. ಅಡಿಕೆ ಸೇವಂತಿಗೆ, ಅಡಿಕೆ ಸುಗಂಧರಾಜ, ಅಡಿಕೆ ಚೆಂಡು ಹೂ, ಅಡಿಕೆ ಮಲ್ಲಿಗೆ, ಈ ರೀತಿ ಹೂವಿನ ಬೆಳೆಗಳನ್ನ ಕೂಡ ಸಂಯೋಜನೆ ಮಾಡ್ಕೊಳ್ಬಹುದು. ಅಡಿಕೆ ಗುಲಾಬಿ, ಅಡಿಕೆಯೊಂದಿಗೆ ನಿಂಬೆ, ಸಾಂಪ್ರದಾಯಿಕವಾಗಿ ತೀರ್ಥಹಳ್ಳಿ ಭಾಗದಲ್ಲೆಲ್ಲ ಬೆಳೀತಕ್ಕಂಥ, ಸಾಗರ ಭಾಗದಲ್ಲಿ ಬೆಳೀತಕ್ಕಂಥ ಸ್ಥಳೀಯವಾದ ನಿಂಬೆ ತಳಿಗಳು ಇರ್ಬೋದು. ಅಡಿಕೆಯೊಂದಿಗೆ ವಿಳೆದೆಲೆ, ಈ ಮುಸಿನಾಳು, ಕೊಮ್ನಾಳು ಭಾಗ, ಹೊಳಲೂರು ಭಾಗದಲ್ಲೆಲ್ಲ ರೈತರು ಆಲ್ರೆಡಿ ಇಟ್ಕೊಂಡಿದ್ದಾರೆ. ಅಡಿಕೆಯೊಂದಿಗೆ ಕರಿಬೇವು, ಸಾಂಪ್ರದಾಯಿಕವಾಗಿ ಬೆಳೀತಕ್ಕಂಥ ಈ ಕರಿಬೇವನ್ನು ಕೂಡ ರೈತರು ಬೆಳಿಬಹುದು. ತಕ್ಷಣವಾಗಿ ಬಾಳೆ ಅಡಿಕೆಯೊಂದಿಗೆ ಬೆಳೆದಾಗ ಆದಾಯ ನೀಡುತ್ತೆ. ಹಾಗೆ ಹೆಚ್ಚಿನ ತೇವಾಂಶ ಭೂಮಿಯಲ್ಲಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಕೃಷಿ ತ್ಯಾಜ್ಯಗಳು ಕೂಡ ಭೂಮಿಗೆ ಹೆಚ್ಚಾಗಿ ಸೇರಿಸುತ್ತೆ. ಅಡಿಕೆ ಬುಡಕ್ಕೆ, ಬಾಳೆ ಬುಡಕ್ಕೆ ಸ್ವಲ್ಪ ಮಣ್ಣು ಏರಿಸ್ಬಿಟ್ಟು ಬೀಳದೇ ಇರೋ ಹಾಗೆ ಗೂಟೆಗಳನ್ನ ಕೂಡ ಕೊಟ್ಟು ರಕ್ಷಣೆ ಮಾಡ್ಬೇಕಾಗತ್ತೆ ಅಂತರ ಬೆಳೆಯಾಗಿ ಬಾಳೆನ ಅಡಿಕೆನಲ್ಲಿ ಬೆಳೆದಾಗ. ಈ ರೀತಿಯಾಗಿ ಬಾಳೆಯಿಂದ ಬಂದಿರತಕ್ಕಂಥ ಹೆಚ್ಚಿನ ಬಾಳೆ ಸೀಸನ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ. ಹಬ್ಬದ ಪೀರಿಯಡ್ ಅಲ್ಲಿ ಒಳ್ಳೆ ಬೆಳೆನ ನೀವು ಪಡಿಬಹುದು ಬಾಳೆ ಜೊತೆಗೆ. ಬೇರೆ ಸಮಯದಲ್ಲಿ ಪ್ರೊಸೆಸಿಂಗ್ ಮಾಡ್ತಕ್ಕಂಥ ಇದನ್ನು ಕೂಡ ಕಂಡ್ಕೊಳ್ಬೇಕಾಗುತ್ತೆ. ಕಾಫಿ ಬಗ್ಗೆ ಹೇಳಿದೆ, ಚಂದ್ರಗಿರಿ ಅಂತ ಕಾಫಿನ ನೀವು ಸ್ಟೆಂಬರ್ ರೆಸಿಸ್ಟೆನ್ಸ್ ಇರೋದನ್ನ ಬಳಸಬಹುದು. ಅಡಿಕೆ ಮತ್ತೆ ಕಾಳುಮೆಣಸು ಈಗಾಗಲೇ ಕಪ್ಪು ಬಂಗಾರ ಅಂತ ಕರೀತಾರೆ. ಅಡಿಕೆಯೊಂದಿಗೆ ಚೆನ್ನಾಗಿ ಹೊಂದ್ಕೊಳ್ತಕ್ಕಂಥ ಒಂದು ಪ್ರಮುಖ ಉಪಬೆಳೆ. ಕಾಳುಮೆಣಸು ಮತ್ತೆ ಏಲಕ್ಕಿ ಅಣ್ಣ ತಮ್ಮ ಇದ್ದಂಗೆ, ಅಂದ್ರೆ ಸ್ವಲ್ಪ ಸೂಕ್ಷ್ಮ ಏಲಕ್ಕಿ. ಆ ಕಾಳುಮೆಣಸು ಸ್ವಲ್ಪ ವಿಗರಸ್ ಆಗಿ ಚೆನ್ನಾಗಿ ಬರುತ್ತೆ. ಬಳ್ಳಿ ಕಟಿಂಗ್, ಸ್ಟೆಮ್ ಕಟಿಂಗ್ಸ್ ಅನ್ನ ಸಸ್ಯಾಭಿವೃದ್ಧಿ ಮಾಡ್ಕೊಬಹುದು, ಅಥವಾ ಸರ್ಪಂಟೈನ್ ಮೆಥಡ್ ಅಲ್ಲಿ ನಾವು ಸಸ್ಯನ ಅಭಿವೃದ್ಧಿ ಮಾಡ್ಕೊಬಹುದು. ಅಥವಾ ಟಿಶ್ಯೂ ಕಲ್ಚರ್ ಮಾಡಿರ್ತಕ್ಕಂಥವು ಕೂಡ ಕೇರಳ ರಾಜ್ಯದಲ್ಲಿ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಫೇಮಸ್. ಈ ರೀತಿಯಾಗಿರ್ತಕ್ಕಂಥ ಕಾಳುಮೆಣಸು ನಮಗೆ ತ್ವರಿತವಾಗಿ ಮಿನಿಮಮ್ 4 kg ಅಡಿಕೆ ಬೆಳೆನಲ್ಲಿ ಕಾಳುಮೆಣಸು ಕೊಡುತ್ತೆ. ಓಪನ್ ಕಂಡೀಷನ್ ಅಲ್ಲಿ ನಾವು ತೆಂಗಿನ ಮರ ಹಬ್ಬಿಸಿದಾಗ ಇವನ್ 10 ರಿಂದ 15 kg ಕೂಡ ಕೊಡುತ್ತೆ. ಹಿಂಗೆ ಕಾಳುಮೆಣಸು ಹೆಚ್ಚಿಗೆ ಖರ್ಚಿರೋದಿಲ್ಲ. ಒಂದು ಎಕರೆಗೆ ನಾಟಿ ಮಾಡೋದಕ್ಕೆ ಸುಮಾರು 50,000ದಲ್ಲೇ ನಮಗೆ ಸಸಿಗಳು ಸಿಗುತ್ತೆ. 4 ರಿಂದ 5 ಪಟ್ಟು ಆದಾಯ ಹೆಚ್ಚಾಗುತ್ತೆ. ಕೆಲವೊಮ್ಮೆ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಲ್ಲಿ 8 ರಿಂದ 10 ಟನ್ 10 ಪಟ್ಟು ಆದಾಯ ಪಡೆಯೋದಕ್ಕೆ ಸಾಧ್ಯ ಇದೆ. ಪಣಿಯೂರು 1, ಬಿಸಿಲು ಇರ್ತಕ್ಕಂಥ ಜಾಗಗಳಿಗೆ ಪಣಿಯೂರು 1 ತಳಿ ಸೂಕ್ತ ಆಗುತ್ತೆ. ಸ್ವಲ್ಪ ನೆರಳಿನ ವ್ಯವಸ್ಥೆ ಜಾಸ್ತಿ ಇರ್ತಕ್ಕಂಥ ಜಾಗದಲ್ಲಿ ಪಣಿಯೂರು 2 ವೆರೈಟಿ ಚೆನ್ನಾಗಿ ಬರುತ್ತೆ. ಅಡಿಕೆಯೊಂದಿಗೆ ಏಲಕ್ಕಿ ಕೂಡ ಬೆಳಿಬಹುದು. ಇದರಿಂದ ಹೆಚ್ಚಿನ ಆದಾಯನ ಗಳಿಸಬಹುದು. ಶೀಘ್ರ ಸೊರಗು ರೋಗ, ಶಿಲೀಂಧ್ರ ರೋಗಗಳು ಕಾಳುಮೆಣಸಿನಲ್ಲಿ ಸಾಮಾನ್ಯವಾಗಿ ಬರ್ತವೆ. ಅದನ್ನ ಚೆನ್ನಾಗಿ ನೀರಿನ ನಿರ್ವಹಣೆ ಮಾಡ್ಬಿಟ್ಟು ಫಂಜಿಸೈಡ್ಸ್ ಅನ್ನ, ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಇದನ್ನ ಬೋರ್ಡಕ್ಸ್ ಮಿಕ್ಸ್ಚರ್ ನ ಯೂಸ್ ಮಾಡ್ಬಿಟ್ಟು ಈ ಸೊರಗು ರೋಗನ ನಾವು ನಿವಾರಣೆ ಮಾಡಬಹುದು. ಕೊಕ್ಕೋ ಬೆಳೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಹೊಸನಗರ ಭಾಗದಲ್ಲೆಲ್ಲ ಕೊಕ್ಕೋ ಬೆಳೆಯನ್ನ ಹೆಚ್ಚಿಗೆ ಕ್ಯಾಂಪ್ಕಾನ್ ಅವರು ಖರೀದಿ ಮಾಡ್ತಾರೆ. ಹಾಗಾಗಿ ಉಪ ಬೆಳೆಯಾಗಿ ಚಾಕ್ಲೇಟ್ ಫ್ಯಾಕ್ಟರಿ, ಕ್ಯಾಡ್ಬರಿ ಚಾಕ್ಲೇಟ್ ಫ್ಯಾಕ್ಟರಿನಲ್ಲಿ ಮೊದಲನೇದಾಗಿ ಪ್ರೋತ್ಸಾಹದಾಯಕವಾಗಿ ರೈತರಿಂದ ಖರೀದಿ ಮಾಡಕ್ ಶುರು ಮಾಡಿದ್ರು. ಕೊಕ್ಕೋ ಕೂಡ ಉತ್ತಮವಾಗಿ ಸಾಲಿನಿಂದ ಸಾಲಿಗೆ 7 ಅಡಿ, ಗಿಡದಿಂದ ಗಿಡಕ್ಕೆ 14 ಅಡಿ ಅಂತರದಲ್ಲಿ 4 ಅಡಿಕೆ ಗಿಡಗಳ ಮಧ್ಯೆ ಒಂದು ಕೊಕ್ಕೋ ಗಿಡ ಹಾಕಿದಾಗ ಏನಾಗುತ್ತೆ, ಉತ್ತಮವಾಗಿ ಇಳುವರಿನ ನೀಡಬಲ್ಲದು. ಕೊಕ್ಕೋ ಬೆಳೆನ ನಾವು ರೈತರು ಉಪ ಬೆಳೆಯಾಗಿ ಕನ್ಸಿಡರ್ ಮಾಡ್ತಾ ಬಂದ್ರು. ಹಾಗಾಗಿ ನಿರ್ಲಕ್ಷ್ಯಗಳು ಕಡಿಮೆ ಆದ್ರೂ ಕೂಡ ಉತ್ಪನ್ನ. ಡಾಕ್ಟರ್ HB ಮುರುಗೇಶಪ್ಪ, ಪ್ರಗತಿಶೀಲ ಕೃಷಿಕರು, ದಾವಣಗೆರೆ ತಾಲೂಕು. ಶ್ರೀ TM ಈರಪ್ಪ ನಾಯಕ, ಸೊರಬ ತಾಲೂಕು. ಶ್ರೀ AM ವರ್ಗೀಸ್ ಕ್ಲೀಟಾಸ್,
ತರೀಕೆರೆ ತಾಲೂಕು, ಶ್ರೀ ಲೋಹಿತ್ ಗೌಡ್ರು ಶಿವಮೊಗ್ಗ, ಶ್ರೀ ಶಿವರಾಜು ಭದ್ರಾವತಿ ತಾಲೂಕು, ಶ್ರೀ ಚಂದ್ರಶೇಖರ್ ಬಾರಂದೂರು ಗ್ರಾಮ ಭದ್ರಾವತಿ ತಾಲೂಕು ತಮ್ಮ ಕೃಷಿ ಮತ್ತು ಕೃಷಿ ಅವಲಂಬಿತ ಚಟುವಟಿಕೆಗಳ ಕುರಿತು ಅನುಭವಗಳನ್ನು ಹಂಚಿಕೊಂಡರು. ಇದೇ ಸಮಯದಲ್ಲಿ ಆಕಾಶವಾಣಿಯ ಕೃಷಿರಂಗ ವಿಭಾಗದ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರು ಹಾಗೂ ಐಐಟಿ ಶಿವಮೊಗ್ಗ ಚಾಪ್ಟರ್ನ ಕಾರ್ಯದರ್ಶಿಯಾದ ಡಾಕ್ಟರ್ ಎಂಜಿ ವೇದಮೂರ್ತಿ ಅವರು ಕೂಡ ರೈತರಿಗೆ ಉಪನ್ಯಾಸ ನೀಡಿದರು. ಶ್ರೀ ಎಸ್ ಕೃಷ್ಣಪ್ಪ ತಾಂತ್ರಿಕ ವಿಭಾಗದ ಮುಖ್ಯಸ್ಥರು, ಆಕಾಶವಾಣಿ ಭದ್ರಾವತಿ ತಾಂತ್ರಿಕ ವಿಚಾರ ಕುರಿತು ಮಾಹಿತಿ ನೀಡಿದರು. ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶ್ರೀ ಸುಬ್ರಾಯ್ ಆರ್ ಭಟ್ ಅವರು ಅಧ್ಯಕ್ಷೀಯ ಭಾಷಣ ಮಾಡಿದರು. ಶ್ರೀ ಎಂಕೆ ಶಿವಕುಮಾರ್ ನಿರೂಪಿಸಿದರು. ಡಾಕ್ಟರ್ ಎಸ್ ಸುಧಾಕರ್ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದುವರೆಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಭದ್ರಾವತಿ ತಾಲೂಕು ಹಾಗೂ ಕೃಷಿ ತಂತ್ರಜ್ಞರ ಸಂಸ್ಥೆ ಶಿವಮೊಗ್ಗ ಇವರ ಸಹಯೋಗದಲ್ಲಿ ರೇಡಿಯೋ ಕಿಸಾನ್ ದಿನಾಚರಣೆ ಹಾಗೂ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾದ ಬಾನುಲಿ ವರದಿಯನ್ನ ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣ, ನಿರ್ವಹಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ ಸುಧಾಕರ್, ಸಹಕಾರ ಶಬಾನಾ ಬಾನು. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.